ಓಕೆ, ಈಗ ಇವಾಗ ಆಗ್ತಿದೆ. ಓಕೆ, ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಸಂಗಮೇಶ್, ಅಲ್ಮೇಲು. ಫೈನ್. ಸೊ ಈಗ ಕೇರಳ ಸಿವಿಲ್ ಜಜ್ ಎಕ್ಸಾಮಿನೇಷನ್ ಅಲ್ಲಿ ಕರ್ನಾಟಕ ರೆಂಟ್ ಆಕ್ಟ್ ನಮಗಿದೆ, ಇವರಿಗೆ ಕೇರಳ ರೆಂಟ್ ಆಕ್ಟ್. ಅದು ಬಿಟ್ರೆ ಉಳಿದಂತ ಎಲ್ಲಾ ಪೋರ್ಷನ್ ಜಿ ಕೆ, ನಮ್ಮ ಮೆಂಟಲ್ ಅಬಿಲಿಟಿ, ರೀಸನಿಂಗ್ ಅಂತ ನಾವೇನೆಲ್ಲ ನಮ್ಮ ಸಿಲೆಬಸ್ ಅಲ್ಲಿ ನೋಡ್ತಿರೋ ಸೇಮ್ ಟು ಸೇಮ್ ಎಲ್ಲಾ ಕೇರಳ ಸಿವಿಲ್ ಜಜ್ ಎಕ್ಸಾಮ್ ನ ನೋಟಿಫಿಕೇಶನ್ ಅಲ್ಲೂ ಬರುತ್ತೆ. ಒಂದು ಚೇಂಜಸ್ ಇಲ್ಲಿ ಏನು ಅಂತಂದ್ರೆ, ನಮಗೆ ಪೇಪರ್ 100 ಮಾರ್ಕ್ಸ್ಗೆ 100 ಕ್ವೆಶನ್, ಇವರಿಗೆ ಪೇಪರ್ 200 ಮಾರ್ಕ್ಸ್ಗೆ 100 ಕ್ವೆಶನ್. ನಮಗೆ 100 ಮಾರ್ಕ್ಸ್ 100 ಕ್ವೆಶನ್ ಅಂದ್ರೆ ಒಂದು ಕ್ವೆಶನ್ ಪ್ರತಿ ಇದಕ್ಕೆ, ಅಂಡ್ ನೋ ನೆಗೆಟಿವ್ ಮಾರ್ಕಿಂಗ್. ಕೇರಳನಲ್ಲಿ 100 ಕ್ವೆಶನ್ಸ್ಗೆ 200 ಮಾರ್ಕ್ಸ್. ಓಕೆ, ಅಂತಂದ್ರೆ ಡಬಲ್ ಇದಾಯ್ತು. ಪ್ಲಸ್ ಇವರಿಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಎಷ್ಟು ಅಂತಂದ್ರೆ ಪ್ರತಿ ತಪ್ಪಾದಂತ ಒಂದು ಆನ್ಸರ್ಗೆ 1 ಮಾರ್ಕ್ ಡಿಡಕ್ಟ್ ಆಗತ್ತೆ. ಓಕೆ, ಅಂಡ್ ಇವರಿಗೆ ಟೈಮ್ ಲಿಮಿಟ್ ಕೂಡ ಸಹ ಜಾಸ್ತಿನೇ ಇರುತ್ತೆ. ಅಂಡ್ ಕಂಪ್ಯಾರಿಟಿವ್ಲಿ ಇಫ್ ಯು ಸಿ ದೆನ್ ಕೇರಳ ಸಿವಿಲ್ ಜಜ್ ಎಕ್ಸಾಮಿನೇಷನ್, ಪ್ಲೀಸ್ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಪುಂಡಾಲಿ ಅಂಡ್ ಟೈಮ್ ಲಿಮಿಟ್ ನಮಗೆ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮಿನೇಷನ್ ಇಸ್ 90 ಮಿನಿಟ್ ಅಂತಂದ್ರೆ 1.5 ಗಂಟೆ ನಮಗೆ, ಇವರಿಗೆ 2.5 ಗಂಟೆ ಟೈಮ್ ಸಿಗುತ್ತೆ. ಬೆಳಗ್ಗೆ 10:30 ಇಂದ 1 ಗಂಟೆ ತನಕ ನಮಗೆ 3:30 ಇಂದ 4:30 ತನಕ ನಮಗೆ ಟೈಮ್. ಫಾರ್ ದೆಮ್ ಇಟ್ ಇಸ್ 2.5 hours. ಸೊ 1 ಗಂಟೆ ಪೂರ್ತಿ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಇವರಿಗೆ. ಓಕೆ, ಯಾಕೆ ಅಂತಂದ್ರೆ ಇವರ ಪೇಪರ್ ಟಫ್ ಆಗೂ ಇರುತ್ತೆ. 2023 ಪೇಪರ್ ಕಂಪ್ಯಾರಿಟಿವ್ಲಿ ಈಸಿ ಇತ್ತು ಸಿವಿಲ್ ಜಜ್ ಕೇರಳ. 2024 ಕ್ವೆಶನ್ ಪೇಪರ್ ಕಷ್ಟ ಇದೆ ಅಂಡ್ ಸೀರಿಯಸ್ಲಿ ಕಷ್ಟ, ಟಫ್ ಪೇಪರ್ ಅನ್ನ ಕೊಟ್ಟಿದ್ದಾರೆ ಫಾರ್ ಕೇರಳ ಸಿವಿಲ್ ಜಜ್ ಎಕ್ಸಾಮಿನೇಷನ್. ಬಟ್ ಈ ಎಕ್ಸಾಮ್ ಯಾವ ರೀತಿ ಇದೆ ಇದನ್ನ ಕರ್ನಾಟಕದಲ್ಲೂ ಅಳವಡಿಸ್ಕೋಬಹುದು. ಓಕೆ, ಬಿಕಾಸ್ ಇದುವರೆಗೂ ನಮ್ಗೆ ಈಸಿನೇ ಇತ್ತು, ಸ್ಲೈಟರ್ ಟಫ್ ಅಂತ ಮಾಡ್ತಿದೀವಿ. ಎಕ್ಸಾಕ್ಟ್ ಇಷ್ಟು ಟಫ್ ಆಗಿ ಬರುತ್ತಾ ಅಂತಂದ್ರೆ ಇಲ್ಲ, ಇಷ್ಟು ಟಫ್ ಆಗಿ ಬರೋದಿಲ್ಲ. ಇಲ್ಲಿ ಏನಾಗಿದೆ, ನಮಗೆ ಎಲ್ಲಾ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಇದೆ. ಕರ್ನಾಟಕ ಸಿವಿಲ್ ಜಜ್ ಅಲ್ಲಿ ನಮಗೆ ಬರೀ IPC ಮತ್ತೆ ಕಾಂಟ್ರಾಕ್ಟ್ ಈ ಕ್ವೆಶನ್ಸ್ ಏನಿದೆ ಇವು ಅಪ್ಲಿಕಬಿಲಿಟಿಯಲ್ಲಿ ಬರುತ್ತೆ. ಅಪ್ಲಿಕಬಿಲಿಟಿ ಅಂತಂದ್ರೆ ನಾವು ಲಾಸ್ಟ್ ಏನ್ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತಿದ್ವಿ, ದಟ್ A B ಕೈಯಲ್ಲಿ ಪಾಕೆಟ್ಗೆ ಕೈ ಹಾಕ್ದ, ದುಡ್ಡು ತಗೊಳೋದಕ್ಕೆ ದುಡ್ಡಿರ್ಲಿಲ್ಲ, ಈ ರೀತಿ ಏನ್ ಕ್ವೆಶನ್ಸ್ ಕೇಳ್ತಾರೆ ಇದನ್ನ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ಕೇಳ್ತಿರೋದು ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಕ್ವೆಶನ್ಸ್ ಬರುತ್ತೆ ಅಂಡ್ IPC ಗೆ ಸಂಬಂಧಪಟ್ಟ ಹಾಗೂ ಅಪ್ಲಿಕಬಿಲಿಟಿ ಬೇಸ್ಡ್ ಬರುತ್ತೆ. ಬಟ್ ಈ ಪೇಪರ್ ಅಲ್ಲಿ CPC, SRA ಎಲ್ಲದಕ್ಕೂ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಕೇಳಿರೋದ್ರಿಂದ ಏನಾಗುತ್ತೆ, ಈಗ ಅಪ್ಲಿಕಬಿಲಿಟಿ ಅಂದ ತಕ್ಷಣ ಒಂದು ಕ್ವೆಶನ್ಗೆ ಒಂದೇ ಆನ್ಸರ್ ಆಗ್ಬೇಕಂತ ಇಲ್ಲ. ಇನ್ ದ ಸೆನ್ಸ್ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಆ ರೀತಿ ಅದು ವೇರಿ ಆಗತ್ತೆ. ರೀಸೆಂಟ್ ನಾವು ನೆನ್ನೆ ಕ್ಲಾಸ್ ಅಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಟ್ಟೆ ನಾನು ನಿಮ್ಗೆ, ಕಲ್ಪಬಲ್ ಹೋಮಿಸೈಡ್ ಅಲ್ಲ, ಯಾಕೆ ಅಟೆಂಪ್ಟ್ ಟು ಥೆಫ್ಟ್, ಬಿಕಾಸ್ ಟ್ರಾನ್ಸ್ಫರ್ ಆಫ್ ಮಲೈಸ್. ಅದು ಯಾಕೆ ಬಂತು, ಯಾಕೆಂದ್ರೆ ಸಿನ್ಸ್ ಇಟ್ ಇಸ್ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್, ಸೊ ನೀವು ಎಲ್ಲಾ ಸೆಕ್ಷನ್ಸ್ ನ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡ್ಬೇಕಾಗತ್ತೆ. ನೀವು ಲಾ ಪೂರ್ತಿಯಾಗಿ ಅಪ್ಲೈ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ ಕಾನ್ಸೆಪ್ಟ್ ನ. ಅದು ಆಗ ಒಂದ್ ಸೆಕ್ಷನ್ ಗೆ ಬೇಸಿಕ್ ಆಗಿದೆ, ಒಂದ್ ಸೆಕ್ಷನ್ ಗೆ ಸೀಮಿತ ಆಗಿದೆ ಅಂತ ಇರೋದಿಲ್ಲ ಕಾನ್ಸೆಪ್ಟ್. ಓಕೆ, ಸೊ ಇವಾಗ ಈ ಕ್ವೆಶನ್ ಪೇಪರ್ ಅಲ್ಲಿ ನೀವು CPC ಆಗಬಹುದು, ಯಾವುದೇ ಕ್ವೆಶನ್ ನೋಡಿ, ಎಲ್ಲಾ ಕ್ವೆಶನ್ ನಿಮಗೆ 2 or 3 ಸೆಕ್ಷನ್ಸ್ ಇನ್ವಾಲ್ವ್ಮೆಂಟ್ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಸಿನ್ಸ್ ಎಲ್ಲಾನು ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್. ಸೊ ಅವಾಗ ಹೇಗೆ ಒಂದು ಆನ್ಸರ್ ಅಟೆಂಪ್ಟ್ ಟು ಥೆಫ್ಟ್ ಅಥವಾ ಕಲ್ಪಬಲ್ ಹೋಮಿಸೈಡ್ ಅನ್ನೋದು ಡಿಸ್ಕಷನ್ ಇತ್ತು, ಆ ರೀತಿ ಇಲ್ಲಿ ಎಲ್ಲ ನಾವು ಬೇರೆ ಬೇರೆ ಸೆಕ್ಷನ್ಸ್ ಏನಿದೆ ಅದನ್ನ ಏನು ಒಂದ್ ಕಡೆ ನಿಮಗೆ ಆರ್ಡರ್ ಟು ರೂಲ್ 2 ಬಾರ್ ಆಫ್ ಪ್ಲೀ ಬರುತ್ತೆ. ಅಟ್ ದ ಸೇಮ್ ಪಾಯಿಂಟ್ ನಿಮ್ಗೆ ಅದು ರೆಸ್ ಜುಡಿಕಾಟಾ ಸೆಕ್ಷನ್ 11 ಕೂಡ ಅಪ್ಲೈ ಆಗುತ್ತೆ ಅಂತ ಅನ್ಸುತ್ತೆ. ಸಿಮಿಲರ್ಲಿ ನಿಮ್ಗೆ ಸೆಕ್ಷನ್ 16 ನ ಬಾರ್ ಇದೆ, SRA ಪರ್ಸನಲ್ ಬಾರ್. ಅದೇ ರೀತಿ ಸೆಕ್ಷನ್ 14 ಅಲ್ಲೂ ಬಾರ್ ಬರುತ್ತೆ, ಇಂಜಂಕ್ಷನ್ ಜೊತೆಗೆ ನೀವು ಯಾವ ರೀತಿ ರಿಲೀಫ್ ಕೇಳಬಹುದು. ಸೊ ಕ್ವೆಶನ್ ಓದ್ಬೇಕಾದ್ರೆ ನಿಮ್ಗೆ ಎರಡೆರಡು ಬಾರ್, ಎರಡು ರೀತಿಯಾದಂತ ಆನ್ಸರ್ಸ್ ಅನ್ನೋದು ಅರ್ಥ ಆಗುತ್ತೆ.
ಸೊ ಆ ರೀತಿ ಕ್ವೆಶನ್ಸ್ ಆಲ್ಮೋಸ್ಟ್ ಅಪ್ಲಿಕಬಿಲಿಟಿ ಬೇಸ್ ಅಲ್ಲಿ ಯಾವಾಗ್ಲೂ ಇರುವಂತದ್ದು, ಬಿಕಾಸ್ ಅದು ನಿಮ್ಮ ಆಬ್ವಿಯಸ್ಲಿ ಲಾ ಅಪ್ಲಿಕೇಶನ್ ಏನ್ ಇದೆ ಅದನ್ನ ನಿಮ್ಮ ಒಂದು ನಾಲೆಜ್ ನ ಚಾಲೆಂಜ್ ಮಾಡ್ತಿರುವಂತ ಕ್ವೆಶನ್ಸ್. ಸೊ ಆ ರೀತಿ ಕ್ವೆಶನ್ಸ್ ಈ ಪೇಪರ್ ಅಲ್ಲಿ ಆಲ್ಮೋಸ್ಟ್ ಪೂರ್ತಿ ಪೇಪರ್ ಅದು ಅಂತ ಹೇಳ್ಬಹುದು. ಒಂದೆರಡು ಕ್ವೆಶನ್ ಬಿಟ್ಟು ಎಲ್ಲಾ ಕಂಪ್ಲೀಟ್ ಪೇಪರ್ ಅಷ್ಟು ಟಫ್ ಆಗಿದೆ. ನಾವು ಈ ಕರ್ನಾಟಕ ಪೇಪರ್ ಅಲ್ಲಿ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 10 ಕ್ವೆಶನ್ ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ರು. 90% ಆಫ್ ದ ಪೇಪರ್ ಮಾಡರೇಟ್ ಈಸಿ ಲೆವೆಲ್ ಪೇಪರ್ ಆಗಿರುತ್ತೆ. ಬಟ್ ಈ ಕೇರಳ 2024 ಪೇಪರ್ ಏನಿದೆ ಇದು 90% ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಪೇಪರ್ ಅನ್ನ ಸೆಟ್ ಮಾಡಿರುವಂತದ್ದು. ಓಕೆ, ಸೊ ಬಿಫೋರ್ ಆನ್ಸರಿಂಗ್ ಎನಿ ಕ್ವೆಶನ್ ಯು ಹ್ಯಾವ್ ಟು ಗೋ ಥ್ರೂ ದಟ್ ಏನೆಲ್ಲ ಸಾಧ್ಯತೆಗಳು ಬರಬಹುದು, ಯಾವುದೇ ಕ್ವೆಶನ್ ನ ನೋಡಿದ್ರು ನಿಮಗೆ ಏನೆಲ್ಲ ಸೆಕ್ಷನ್ಸ್ ಇಲ್ಲಿ ಇನ್ವಾಲ್ವ್ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡುವಂತ ಒಂದು ಏನು ಆಸ್ಪೆಕ್ಟ್ ನ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಹಾಗಾಗಿ ಟೈಮ್ ಟೇಕಿಂಗ್, ಸೊ ಟೈಮ್ ಕೊಟ್ಟಿರೋದು ಒಳ್ಳೇದಿಲ್ಲ, ಅಂದ್ರೆ ಈ ಪೇಪರ್ ಮುಗಿಸೋದಿಕ್ ಆಗೋದಿಲ್ಲ. ಇದ್ರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ ಅನ್ನೋದು ಅಗೇನ್ ನೋಟ್ ಮಾಡ್ಕೋಬೇಕು, ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ನೀವು ಪೂರ್ತಿ ಪೇಪರ್ ಸಾಲ್ವ್ ಮಾಡೋದಿಕ್ ಆಗೋದಿಲ್ಲ. ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತಂದ್ರೆ ನೀವು ತಪ್ಪು ಮಾಡಿದ ತಕ್ಷಣ ನೀವು ಮಾರ್ಕ್ಸ್ ಕಳ್ಕೊಳ್ತೀರಿ. ಸೊ ಯಾವುದೇ ಆನ್ಸರ್ ನಿಮಗೆ ಸರಿ ಅನ್ಸ್ಬೋದು, ಬಟ್ ಅದು ತಪ್ಪಾಯ್ತು. ಈಗ ಅಟೆಂಪ್ಟ್ ಟು ಥೆಫ್ಟ್ ಆರ್ ಕಲ್ಪಬಲ್ ಹೋಮಿಸೈಡ್, ನಮಗೆ ಯಾವ್ದೋ ಒಂದು ಸರಿ ಅನ್ಸ್ತು. ಕರ್ನಾಟಕದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸೊ ತೊಂದರೆ ಇಲ್ಲ, ಬಟ್ ಕೇರಳ ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ ಅಂಡ್ ಹೈಕೋರ್ಟ್ ಏನನ್ನ ಡಿಸೈಡ್ ಮಾಡುತ್ತೆ ಅದೇ ಆನ್ಸರ್ ಆಗುತ್ತೆ. ಸೊ ಇನ್ ದಟ್ ಕಂಡೀಷನ್ ಆನ್ಸರ್ ತಪ್ಪಾದ್ರೆ ಮಾರ್ಕ್ಸ್ ಕಳ್ಕೊಳ್ಳುವಂತ ಸಾಧ್ಯತೆನೂ ಬರುತ್ತೆ. ಓಕೆ, ಸಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ತುಂಬಾ ಕ್ಲಿಯರ್ ಆಗಿ ನೀಟಾಗಿ ಕೊಟ್ಟಿದ್ದಾರೆ ನಿಮಗೆ. 100 objective type questions carrying 2 marks each. 1 mark will be deducted for each incorrect answer. ತಪ್ಪಾಗುವ ಪ್ರತಿ ಪ್ರಶ್ನೆಗೂ 1 ಮಾರ್ಕ್ ಕಳ್ಕೊಳ್ತೀರಿ, ಸರಿ ಮಾಡಿದಂತ ಪ್ರತಿ ಪ್ರಶ್ನೆಗೂ 2 ಮಾರ್ಕ್ಸ್ ಬರುತ್ತೆ, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಎಲ್ಲ OMR ಶೀಟ್ ಅಲ್ಲಿ ನಿಮಗೆ ಒಂದೊಂದು ಆನ್ಸರ್ ಅನ್ನೋದು ABCD. ಕರ್ನಾಟಕದಲ್ಲಿ ನಮಗೆ ಸೆಟ್ ಇರುತ್ತೆ ಪೇಪರ್, ಸೆಟ್ A, ಸೆಟ್ B ಅಂತ ಕ್ವೆಶನ್ಸ್ ನ ರಿಅರೇಂಜ್ ಮಾಡಿ ಕೊಡ್ತಾರೆ. ಇಲ್ಲಿ ಸೆಟ್ಗಳೇ ಇಲ್ಲ, ಎಲ್ಲ ಒಂದೇ ಪೇಪರ್ ಎಲ್ಲರಿಗೂನು, ಬಟ್ ಡಿಫಿಕಲ್ಟ್ ಆಗಿರುವಂತ ಪೇಪರ್. ಸೊ ಅಂಡ್ ಬ್ಲಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್, ಇದು ನಮಗೆ ಸ್ಪೆಸಿಫಿಕ್ ಆಗಿ ಎಲ್ಲೂ ಮೆನ್ಷನ್ ಮಾಡಿ ಹೇಳಿಲ್ಲ, ಬಟ್ ಇದು ಕಾಮನ್ ಗೊತ್ತಿರಬೇಕು ಸ್ಟೂಡೆಂಟ್ಸ್ಗೆ. ಇಲ್ಲ ಅಂದ್ರೆ ಜೆಲ್ ಪೆನ್ ಅಥವಾ ಪೆನ್ಸಿಲ್, ಸ್ಕೆಚ್ ಪೆನ್ ಇದು ಯಾವ್ದನ್ನು ತಗೊಂಡು ಹೋಗೋ ಹಾಗಿಲ್ಲ. ಸಿನ್ಸ್ OMR ಶೀಟ್ ಮೇಲೆ ಮಾರ್ಕ್ ಮಾಡ್ತಿರೋದ್ರಿಂದ OMR ಬಾಲ್ ಪಾಯಿಂಟ್ ಪೆನ್ ಅಲ್ಲೇನೆ ಮಾಡ್ಬೇಕು, ಅಂಡ್ ಅದು ಬ್ಲೂ ಇಲ್ಲ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಆಗಿರ್ಬೇಕು. ಇದು ತುಂಬಾ ಚಿಕ್ಕದು, ಬಟ್ ಈ ಮಿಸ್ಟೇಕ್ ಅನ್ನ ಮಾಡಿ ಸುಮ್ಮನೆ ನೀವು ಪೆನ್ಸಿಲ್ ತಗೊಂಡು ಹೋಗಿ ಮತ್ತೆ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ಕೋಬೇಕಾಗತ್ತೆ ಬೇರೆಯವ್ರ ಹತ್ರ ಪೆನ್ ಕೊಡಿ ಅಂತ. ಸೊ ಈ ತರ ಎಲ್ಲ ಮಾಡ್ಬೇಡಿ. ಇನ್ನೇನಿಲ್ಲ, ಇದು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಹೇಳ್ಬೇಕು ಅನ್ನೋಂಥದ್ದೇನಿಲ್ಲ. ಮಾಲ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮನ್ನ ಎಕ್ಸಾಮ್ ಇಂದ ಡಿಸ್ಕ್ವಾಲಿಫೈ ಮಾಡ್ತಾರೆ. ಎಸ್, ಸೊ ಪೇಪರ್ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕೇಳ್ತಿದ್ವಿ ಮೇಡಮ್ ಮೇನ್ಸಿಗೆ ಆದ್ರೆ ಯಾವ ಪೆನ್ ಅಲ್ಲಿ ಬರಿಬೇಕು, ಪ್ರಿಲಿಮ್ಸ್ ಆದ್ರೆ ಯಾವ ಪೆನ್ ಅಲ್ಲಿ ಬರಿಬೇಕು. ಸೊ ಇನಿಷಿಯಲಿ ಪ್ರಿಲಿಮ್ಸ್ ಅಂತಂದ್ರೆ ಬಾಲ್ ಪಾಯಿಂಟ್ ಪೆನ್ ಅಲ್ಲಿ ಬರಿಬೇಕು, ಅಂಡ್ ಬ್ಲೂ ಇಲ್ಲ ಬ್ಲಾಕ್ ಕಲರ್ ಬಾಲ್ ಪಾಯಿಂಟ್ ಪೆನ್ ಅಂದ್ರೆ ಬಾಲ್ ಪೆನ್ ಅಲ್ಲಿ. ಸೊ starting with questions. First question, 3 courts have territorial jurisdiction. Okay, ಇಲ್ಲಿ 3 ಕೋರ್ಟ್ ಗೆ territorial jurisdiction raise ಆಗ್ತದೆ. To try the suit, territorial jurisdiction ಅಂತಂದ್ರೆ ನಮಗೆ section 16 ಇಂದ ಸ್ಟಾರ್ಟ್ ಆಗುತ್ತೆ, section 16 to 20. To try the suit, parties have entered into an agreement. Yes, any doubt? No, start ಮಾಡಿಲ್ಲ. Three courts have territorial jurisdiction to try a suit. Parties have entered into an agreement that the dispute between them shall be tried in one of such court. Okay, on agreement ಗೆ ಎಂಟರ್ ಆಗಿದ್ದಾರೆ that ಈ 3 ಕೋರ್ಟ್ ಕಡೆ 3 ಕೋರ್ಟ್ ಅಲ್ಲಿ jurisdiction ರೈಸ್ ಆಗುತ್ತೆ, ಬಟ್ 3ರಲ್ಲಿ ಒಂದು ಕೋರ್ಟ್ ಗೆ ನಾವು ಸೂಟ್ ಫೈಲ್ ಮಾಡಬೇಕು ಅನ್ನೋದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. It is contended that the agreement is contrary to the public policy and violative of section 28. Okay, that is section 28 of Contract Act. In restraint of void agreements.
In restraint of legal proceedings, ma'am. In restraint of legal proceedings. Okay. So section 28 in restraint of legal proceedings ಯಾವಾಗ void ಆಗತ್ತೆ ಅನ್ನೋದನ್ನ ಹೇಳ್ತಿರೋದು. And section 20 clause C of CPC. 20 clause C territorial jurisdiction. But territorial jurisdiction ಅಲ್ಲಿ ನಾವು ಯಾವ ರೀತಿ territorial jurisdiction ಅಂತಂದ್ರೆ cause of action arise ಆಗುವಂತ ಕಾನ್ಸೆಪ್ಟ್ ಅನ್ನ 20 clause C ಅಲ್ಲಿ ಹೇಳ್ತೀವಿ. ಸೊ 16 ಇಂದ 20 ತನಕ ಪೂರ್ತಿ ನಮಗೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಬಗ್ಗೆನೇ ಡಿಸ್ಕಸ್ ಮಾಡೋದು ಎಲ್ಲಿ CPC ಅಲ್ಲಿ. ಇದರಲ್ಲಿ 20 ಕ್ಲಾಸ್ ಸಿ ಬಂದು ಕಾಸ್ ಆಫ್ ಆಕ್ಷನ್ ರೈಸ್ ಆಗೋದು ಆ ಜುರಿಸ್ಡಿಕ್ಷನ್ ನ ಕ್ರಿಯೇಟ್ ಮಾಡುತ್ತೆ. ದಟ್ ಇಸ್ 20 ಕ್ಲಾಸ್ ಸಿ ನಮಗೆ ಪಾರ್ಷಿಯಲಿ ಅಥವಾ ಹೋಲಿ ಎಲ್ಲಿ ರೈಸ್ ಆಗತ್ತೋ ಅಲ್ಲಿಗೆ ನಾವು ಹೋಗಬಹುದು. ಬೋತ್ ದ ಜುರಿಸ್ಡಿಕ್ಷನ್ಸ್ ಆರ್ ಏನು ಅಕ್ಸೆಪ್ಟಬಲ್ ಅನ್ನೋದು ಹೇಳುತ್ತೆ 20 ಕ್ಲಾಸ್ ಸಿ. ಈಗ ಇಲ್ಲಿ ಕ್ವೆಶನ್ ಏನು ಅಂತಂದ್ರೆ ಸೆಕ್ಷನ್ 28 ವಾಯ್ಡ್ ಅಗ್ರಿಮೆಂಟ್ ಇದು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ರೆಂಟ್ ಅಗ್ರಿಮೆಂಟ್ ಇದೆ ಅಂಡ್ ಅದ್ರಲ್ಲಿ ನಾನು ಹೇಳ್ತಿದ್ದೀನಿ ದಟ್ ನೀವು ಏನೇ ಗಲಾಟೆ ಆದ್ರೂ ಸಹ ಕೋರ್ಟ್ಗೆ ಹೋಗೋ ಹಾಗಿಲ್ಲ, ಯಾವುದೇ ಲೀಗಲ್ ರೆಮಿಡಿ ಸೀಕ್ ಮಾಡೋ ಹಾಗಿಲ್ಲ ಅಂತ ಒಂದು ಕಂಡೀಷನ್, ಒಂದು ಕ್ಲಾಸ್ ಆಡ್ ಮಾಡಿದ್ರೆ ಸಚ್ ಅಗ್ರಿಮೆಂಟ್ ಈಸ್ ವಾಯ್ಡ್ ಅಗ್ರಿಮೆಂಟ್. ರೈಟ್, ಇದು ನಾವು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಕ್ವೆಶನ್ ಏನು ದಟ್ ಇವರಿಗೆ 3 ಕೋರ್ಟ್ಸ್ ಗೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ರೈಸ್ ಆಗ್ತದೆ ಒಂದು ಸೂಟ್ ಅನ್ನ ಟ್ರಯಲ್ ಮಾಡೋದಕ್ಕೆ. ಸೊ ಅದರಲ್ಲಿ ಪಾರ್ಟೀಸ್ an agreement that the dispute between them shall be tried in one of such court. ಓಕೆ, ಸೊ ಈಗ ಇದು ಯಾವುದಕ್ಕೆ ವೈಲೇಟಿವ್ ಆಗತ್ತೆ? ಯಾವುದಕ್ಕೆ ವೈಲೇಟಿವ್ ಆಗೋದಿಲ್ಲ, ಯಾಕಂದ್ರೆ 28 ಏನ್ ಹೇಳುತ್ತೆ ದಟ್ 3 ಕೋರ್ಟ್ ಅಲ್ಲಿ 28 ನಮ್ಮನ್ನ ರಿಸ್ಟ್ರೈನ್ ಮಾಡುತ್ತೆ, ವಾಯ್ಡ್ ಅಗ್ರಿಮೆಂಟ್ ಅಂತ ಹೇಳುತ್ತೆ. ವೆನ್ ವಿ ಸೇ ದಟ್ ನೀವು ಯಾವುದೇ ಕೋರ್ಟ್ ಹೋಗೋ ಹಾಗೆ ಇಲ್ಲ, ಅಬ್ಸಲ್ಯೂಟ್ಲಿ ನಿಮ್ಮನ್ನ ತಡಿತಿದ್ರೆ ದಟ್ ಇಟ್ ಇಸ್ ವಾಯ್ಡ್ ಅಗ್ರಿಮೆಂಟ್. ಬಿಕಾಸ್ ಇವಾಗ ನಾವು ಅಗೈನ್ ಕೋರ್ಟ್ ಹೋಗಿಲ್ಲ ಅಂತಂದ್ರೆ ಆರ್ಬಿಟ್ರೇಷನ್ ಗೆ ಕೂತ್ಕೋಬಹುದು, ಈ ಕೋರ್ಟ್ ಅಲ್ಲಿ ಜುರಿಸ್ಡಿಕ್ಷನ್ ರೈಸ್ ಆಗುತ್ತೆ ಅನ್ನೋದು ನಾವು ಕ್ಲಾಸಸ್ ಆಡ್ ಮಾಡ್ತೀವಿ. ಸೊ ವಿ ಹ್ಯಾವ್ ಸೀನ್ ದಟ್. ಯಾವ್ದೇ ನೀವು ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಬಹುದು, ಅಲ್ಲಿ ನಿಮಗೆ ಬರ್ದಿರ್ತಾರೆ. ನೀವು ಪಾಲಿಸಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಬರ್ದಿರ್ತಾರೆ ಇದ್ರ ಹೆಡ್ ಆಫೀಸ್ ಡೆಲ್ಲಿಯಲ್ಲಿದೆ, ಸೊ ನಿಮಗೆ ಏನೇ ಡಿಸ್ಪ್ಯೂಟ್ ಇದ್ರು ಡೆಲ್ಲಿಯಲ್ಲೇನೆ ಜುರಿಸ್ಡಿಕ್ಷನ್ ರೈಸ್ ಆಗತ್ತೆ. ದಿಸ್ ಡಸಂಟ್ ಮೀನ್ ದಟ್ ಇದು ವಾಯ್ಡ್ ಆಗತ್ತೆ 28 ಅಲ್ಲಿ ಅಂತ ಹೇಳ್ತಿರೋದಲ್ಲ. ಇದನ್ನ ಒಂದು ಸ್ಪೆಸಿಫಿಕ್ ಜುರಿಸ್ಡಿಕ್ಷನ್ ನ ಅಗ್ರಿಮೆಂಟ್ ಅಲ್ಲೇನೆ ಫಿಕ್ಸ್ ಮಾಡಿ ಸೈನ್ ಮಾಡ್ಕೊಳ್ತಿರೋದು. ಸೊ ನಮಗೆ ಇದು ವೈಲೇಟಿವ್ ಆಫ್ ಸೆಕ್ಷನ್ 28 ಅಲ್ಲ, ಯಾಕಂದ್ರೆ ನೀವು ಹೋಗ್ಲೇಬಾರ್ದು ಅಂತ ತಡೆದ್ರೆ ದೆನ್ ಇಟ್ ಈಸ್ ವಾಯ್ಡ್ ಅಗ್ರಿಮೆಂಟ್. ಬಟ್ ಇಲ್ಲಿ ಆತರ ಏನ್ ತಡೀತಿಲ್ಲ, ಸೊ ಇದು 28 ನ ವೈಲೇಟಿವ್ ಅಲ್ಲ. ಅಂಡ್ 20 ಕ್ಲಾಸ್ ಸಿ ಅಂತ ಬಂದಾಗ ಕಾಸ್ ಆಫ್ ಆಕ್ಷನ್ ಎಲ್ಲಿ ರೈಸ್ ಆದ್ರೆ ಅಲ್ಲಿ ಹೋಗಬಹುದು. ಅಂಟಿಲ್ ಅಂಡ್ ಅನ್ಲೆಸ್ ಕಾಸ್ ಆಫ್ ಆಕ್ಷನ್ ಏನು ಆ ಸ್ಪೆಸಿಫಿಕ್ ಇದ್ರಲ್ಲೇ ರೈಸ್ ಆಗ್ಬೇಕು, ಇಲ್ಲಾಂದ್ರೆ ನೀವು ಹೋಗೋ ಹಾಗಿಲ್ಲ, ಆತರ ಏನಾದ್ರು ಇದ್ರೆ ದೆನ್ ವಾಯ್ಡ್ ಆಗುತ್ತೆ. ಬಟ್ ನಮಗೆ ಆನ್ಸರ್ ಇಲ್ಲಿ ಸ್ಪೆಸಿಫಿಕ್ ಆತರ ಅಂತ ಏನು ಬರ್ದಿಲ್ಲ, ಸೊ ಇದೆರಡಕ್ಕೂ ವಾಯ್ಡ್ ಆಗೋದಿಲ್ಲ. ಇಟ್ ಈಸ್ ವೈಲೇಟಿವ್ ಆಫ್ ಸೆಕ್ಷನ್ 28 ಅಲ್ಲ, ವೈಲೇಟಿವ್ ಆಫ್ 20 ಕ್ಲಾಸ್ ಸಿ ನೂ ಅಲ್ಲ, violative of 28 of Indian Contract Act, but not violative of 20, not violative either of idu answer. 20 clause C gu violative alla and 28 gu violative alla. Option D correct answer agate illi. Okay, because 20 clause C cause of action raise agide, elli yav jurisdiction alli raise agade alli partially raise agidrunu ನಿಮಗೆ ಆ jurisdiction ಗೆ ಹೋಗುವಂತ ಒಂದು ರಿಲೀಫ್ ಸೀಕ್ ಮಾಡೋದಕ್ಕೆ ನೀವು ಅಲ್ಲಿಗೂ ಅಪ್ರೋಚ್ ಮಾಡಬಹುದು. ಕ್ಲಿಯರ್? ಸೊ ಸಿ ಎರಡೆರಡು ಕಾಂಟ್ರಾಕ್ಟ್ ಆಕ್ಟ್ ಅಂಡ್ CPC ಎರಡನ್ನೂ ನಾವಿಲ್ಲಿ ಇನ್ವಾಲ್ವ್ ಮಾಡ್ತಿದ್ದೀವಿ. ಗ್ರೂಪ್ ಜಾಯಿನ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಿದ್ಯಾ? I will look into this later. Okay. Next. Section 2, question number 2. The claim petitioner is a person who has purchased the property from a party to the suit during the pendency of that suit. In his petition, Order 21, Rule 98. Order 21, Rule 98. In Order 21, Rule 98. Execution of decrees and orders, ma'am. Order 21. Yes, Order 21 execution ಬಗ್ಗೆ ಹೇಳ್ತೀವಿ, execution proceedings. ಇದರಲ್ಲಿ 98 ಇದು ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೂ ಕೇಳಿರುವಂತ ಕ್ವೆಶನ್ ಏನೆ.
ಅಂದ್ರೆ ಈ ಸ್ಪೆಸಿಫಿಕ್ ಅಂತ ಅಲ್ಲ, ಬಟ್ ಆರ್ಡರ್ 21 ರೂಲ್ 98 ಇಸ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಆಸ್ ವೆಲ್. ಓಕೆ, ಇದು ಕ್ವೆಶ್ಚನ್ ಬಂದಿದೆ. ಏನಿದು ಪೆಂಡೆಂಟ್ ಲೈಟ್? ಪೆಂಡೆಂಟ್ ಲೈಟ್ ಸೂಟ್ ಬಗ್ಗೆ ಹೇಳುತ್ತೆ ಆರ್ಡರ್ 21 ರೂಲ್ 98. ಸಿಪಿಸಿ, ಕ್ಯಾನ್ ಹಿ ಸೆಟ್ ಅಪ್ an independent title? ಸೊ ಕ್ಯಾನ್ ಹಿ ಸೆಟ್ ಅಪ್ an independent title? ಈಗ ಈ ಕ್ವೆಶ್ಚನ್ ಏನು ಅಂತಂದ್ರೆ ಪೆಂಡೆಂಟ್ ಲೈಟ್ ಸೂಟ್ ಬಗ್ಗೆ. ದಟ್ ಒಂದು ಸೂಟ್ ಇದೆ, ಪೆಂಡಿಂಗ್ ಅಲ್ಲಿ ನಡೀತಿದೆ ಕೋರ್ಟ್ ಅಲ್ಲಿ, ಆಯ್ತಾ? ಆ ಸೂಟ್ ಅಲ್ಲಿ ಕ್ಲೇಮ್ ದ ಕ್ಲೇಮ್ ಪಿಟಿಷನರ್ ಇಸ್ ಅ ಪರ್ಸನ್. ಕ್ಲೇಮ್ ಪಿಟಿಷನರ್ ಅಂತಂದ್ರೆ ಸೂಟ್ ಅಲ್ಲಿ ಇರುವಂತ ಪಿಟಿಷನರ್ ಬೇರೆ, ಡಿಫೆಂಡೆಂಟ್ ಬೇರೆ. ಈ ಸೂಟ್ ಒಂದು ಇವರ ನಡುವೆ ಪೆಂಡಿಂಗ್ ಅಲ್ಲಿ ಇದೆ. ಮೂರನೇ ವ್ಯಕ್ತಿ ಯಾರಿಗೋ ಈ ಡಿಫೆಂಡೆಂಟ್ ಅಥವಾ ಪ್ಲೇಂಟಿಫ್ ಡಿಫೆಂಡೆಂಟ್ ಮಾರಿದಾನೆ ಮೂರನೇ ವ್ಯಕ್ತಿಗೆ. ಈಗ ಮೂರನೇ ವ್ಯಕ್ತಿ ಕೇಳ್ತಿದ್ದಾನೆ ದಟ್ ನಾನು ಏನು ಈ ಸೂಟ್ ಇನ್ನು ಪೆಂಡಿಂಗ್ ಅಲ್ಲಿ ಇದ್ದೇನೆ, ಅವ್ನು ಪರ್ಚೇಸ್ ಮಾಡ್ಕೊಂಡಿದ್ದಾನೆ. ಸೊ ಪೆಂಡಿಂಗ್ ಅಲ್ಲಿ ಇರುವಂತ ಸೂಟ್ ನ ಇವನು ಪರ್ಚೇಸ್ ಮಾಡ್ಕೊಂಡಿದ್ದಾನೆ ಅಂಡ್ ಇವನು ಇವಾಗ ಇಂಡಿಪೆಂಡೆಂಟ್ ಸೂಟ್ ಫೈಲ್ ಮಾಡಬೇಕು ಟೈಟಲ್ಗೆ. ಇನ್ನು ಇವರಿಬ್ರು ನಡುವೆ ಟೈಟಲ್ ಯಾರಿಗೆ ಅನ್ನೋದು ಡಿಸೈಡ್ ಆಗಿಲ್ಲ. ಅಷ್ಟರಲ್ಲೇ ಪೆಂಡಿಂಗ್ ಅಲ್ಲಿ ಇರುವಂತ ಸೂಟ್ ನ ಈ ವ್ಯಕ್ತಿ ಥರ್ಡ್ ಪರ್ಸನ್ ಟೈಟಲ್ ಕ್ಲೇಮ್ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಸೂಟ್ ಫೈಲ್ ಮಾಡಬಹುದಾ? ನೋ ಮ್ಯಾಮ್. ನೋ. ಯಾಕೆ? ಪೆಂಡೆನ್ಸಿ ಇದೆ ಅಲ್ವಾ ಮ್ಯಾಮ್? ಪೆಂಡೆನ್ಸಿ ಇದೆ, ಇನ್ನು ಇವರ ಟೈಟಲ್ ಕ್ಲಿಯರ್ ಆಗಿಲ್ಲ. ಈಗ ಡಿಫೆಂಡೆಂಟ್ ಅವನಿಗೆ ಥರ್ಡ್ ಪರ್ಸನ್ ಗೆ ಮಾರಿದಾನೆ. ವಾಟ್ ಇಫ್ ದ ಕೇಸ್ ದಟ್ ಈ ಸೂಟ್ ಅಲ್ಲಿ ಪ್ಲೇಂಟಿಫ್ ವಿನ್ ಆದ್ರೆ ಅವಾಗ ಇವನ ಒಂದು ಕಂಪ್ಲೀಟ್ ಟೈಟಲ್ ಹ್ಯಾಂಪರ್ ಆಗತ್ತೆ. ಸೊ ಇವನ್ ಇವಾಗ ನಮಗೆ ಇಂಡಿಪೆಂಡೆಂಟ್ ಸೂಟ್ ಟೈಟಲ್ ಸೂಟ್ ನ ಫೈಲ್ ಮಾಡೋದಿಕ್ ಆಗೋದಿಲ್ಲ, ರೈಟ್? ಸೊ ಇದು ಸೆಕ್ಷನ್ ಆರ್ಡರ್ 21 ರೂಲ್ 98 ಡೈರೆಕ್ಟ್ ಕ್ವೆಶ್ಚನ್. ಇದ್ರಲ್ಲಿ ಏನು ತಿರುಗಿಸಿ ಏನು ಕೇಳಲಿಲ್ಲ. ಹಿ ಕ್ಯಾನ್ ನಾಟ್ file an independent suit. Third, what is the remedy available to a party to challenge a compromise decree? Compromise decree ellide? Again, challenge a compromise decree, idunu direct question ene. Compromise decree? Order 23, ma'am. Order 23. Very good. Order 23. Compromise decree that now parties compromise ಆಗಬಹುದು based on certain conditions ಇದೆ. I mean certain cases ಅಲ್ಲಿ parties compromise ಆಗಬಹುದು. ಇಲ್ಲ parties with the leave of the court ಕೂಡ compromise ಆಗಬಹುದು. And ಯಾವ್ದಾದ್ರಲ್ಲಿ compromise ಆಗೋದಿಲ್ಲ. ಇದೆಲ್ಲ ಟೇಬಲ್ ಮೆನ್ಷನ್ ಆಗಿದೆ. ಸೊ ಇಲ್ಲಿ compromise decree ನಲ್ಲಿ what is the remedy available to a party? ರೆಮಿಡಿ ಏನಿದೆ, ಕಾಂಪ್ರಮೈಸ್ ಡಿಗ್ರಿ ಆಗಿದೆ, ಈಗ ಮತ್ತೆ ಅದನ್ನ ಚಾಲೆಂಜ್ ಮಾಡಬೇಕು ಅಂತಂದಾಗ ಹೇಗೆ ಚಾಲೆಂಜ್ ಮಾಡಬಹುದು? ಎಸ್, ಥ್ರೂ ರಿಟ್ ಪಿಟಿಷನ್ ಮೇಡಮ್. Option A, ma'am. ಆಪ್ಷನ್ ಎ. ಆಪ್ಷನ್ ಸಿ ಮ್ಯಾಮ್. ಆಪ್ಷನ್ ಎ ಅಂದ್ರೆ 96 ಕ್ಲಾಸ್ 1 ಹೇಳ್ತಿರೋದು. Appeal, ma'am. ಅಪೀಲ್ ಎಲ್ಲಿ? ಅಪೀಲ್ ಆರ್ಡರ್ 43 ಮ್ಯಾಮ್. 1 ಅಪೀಲ್ ಏನಿದೆ ಇದು ಒರಿಜಿನಲ್ ಡಿಗ್ರಿಗೆ. ಆದ್ರೆ ನಾವು 96 ಕ್ಲಾಸ್ 1 ಅಲ್ಲಿ ಹೋಗೋದಿಕ್ ಆಗೋದಿಲ್ಲ ಈ ಸೂಟ್ ಅಲ್ಲಿ. ಇದು ಕಾಂಪ್ರಮೈಸ್. ಕಾಂಪ್ರಮೈಸ್ ಡಿಗ್ರಿ ಅಂತಂದ್ರೆ ಎರಡು ಪಾರ್ಟಿ ಒಂದು ಹೊಂದಾಣಿಕೆಗೆ ಬಂದು ಸರಿ ಅಂತ ನಾವು ಕಾಂಪ್ರಮೈಸ್ ಆಗಿದ್ದೀವಿ. ಈಗ ಮತ್ತೆ ನಾನು ಅದನ್ನ ಚಾಲೆಂಜ್ ಮಾಡ್ಬೇಕು ಅಂತ ಹೇಳ್ತಿರೋದು. ಸೊ ಅದಕ್ಕೆ ಆಪ್ಷನ್ ಸಿ ಮ್ಯಾಮ್. ಅಪೀಲ್ಸ್ ಫ್ರಮ್ ಆರ್ಡರ್ಸ್ ಮ್ಯಾಮ್. ಅಪೀಲ್ ಫ್ರಮ್ file an appeal under order 43 rule 1A of CPC. 43 rule 1A ನಾವು ಅಮೆಂಡ್ ಮಾಡಿ ತಂದಿದ್ದು and 43 rule 1A talks about appeal in compromise decree. ಇದೊಂದು ರೀತಿ ನಮಗೆ ಡಿಗ್ರಿನೇ. ಸೊ ಈ ಒಂದು ಡಿಗ್ರಿನ ಅಪೀಲ್ ಡೈರೆಕ್ಟ್ ಸೆಕ್ಷನ್ ಇಲ್ಲಿ ನಾವು ಅಲೌ ಮಾಡ್ತೀವಿ. ಓಕೆ, ಅದು ಸರ್ಟೇನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಕೋರ್ಟ್ ಅಕ್ಸೆಪ್ಟ್ ಮಾಡೋದಾಗ ಸೊ ಈ ಡಿಗ್ರಿನ ನಾವು ಚಾಲೆಂಜ್ ಮಾಡಬಹುದು, ಅಪೀಲ್ಗೆ ಹೋಗಬಹುದು.
ಇದು ಡಿಪೆಂಡ್ ಆಗತ್ತೆ. ಈಗ ಅಪೀಲ್ ನೀವು ಲೀವ್ ಆಫ್ ದ ಕೋರ್ಟ್ ಇಂದ ಅಂದ್ರೆ ಕೋರ್ಟ್ ನ ಪರ್ಮಿಷನ್ ಇಂದ ಪಡ್ಕೊಂಡಿದ್ದೀರಾ ಅಥವಾ ಅಪೀಲ್ ನೀವೇ ಐ ಮೀನ್ ಕಾಂಪ್ರಮೈಸ್ ನೀವೇ ಮಾಡ್ಕೊಂಡಿರೋದ ಇಲ್ಲ ಕೋರ್ಟ್ ಪರ್ಮಿಷನ್ ಇಂದ ಹೋಗಿರೋದ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ ವೆದರ್ ಯು ಕ್ಯಾನ್ ಚಾಲೆಂಜ್ ಆರ್ ನಾಟ್ ಅನ್ನೋದು. ಕ್ಲಿಯರ್? Fourth, read the propositions below and mark the correct option. In a suit for recovery of money where the defendant claims set off, both parties fill the same character as they fill in the plaintiff's suit. Good. Set off ellide? First thing. Order 8, ma'am. Order 8. Rule? 6. 6A ಆದ್ರೆ counter claim. Order 8, rule 6. Set off. ಸೆಟ್ ಆಫ್ ಯಾವಾಗ ಮಾಡ್ತಿರೋದು? ಸೆಟ್ ಆಫ್ ಅಂದ್ರೆ ಏನು? ಮನಿ ರಿಲೇಟೆಡ್ ಸೂಟ್ಗೆ ಸೆಟ್ ಆಫ್. ಕರೆಕ್ಟ್ ಆಪ್ಷನ್ ಯಾವುದು ಅಂತ ತಿಳಿಸ್ಕೋಕೆ. ಮನಿ ರಿಲೇಟೆಡ್ ಸೂಟ್ ಕರೆಕ್ಟ್. ಸೆಟ್ ಆಫ್ ಅನ್ನೋದು ಬರೀ ನಾವು ರಿಕವರಿ ಸೂಟ್, ಮನಿ ರಿಕವರಿ ಸೂಟ್ ಅಲ್ಲಿ ಮಾತ್ರನೇ ಫೈಲ್ ಮಾಡೋದಿಕ್ ಸಾಧ್ಯ. ಎಲ್ಲಾ ಸೂಟ್ ಅಲ್ಲೂ ಸೆಟ್ ಆಫ್ ಬರೋದಿಲ್ಲ. ಬಿಕಾಸ್ ಸೆಟ್ ಆಫ್ ಅಂತಂದ್ರೇನೆ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡ್ತಿರೋದು. ಈಗ ನಾನ್ ನಿಮಗೆ 1000 ರೂಪೀಸ್ ಕೊಡ್ಬೇಕು, ನೀವ್ ಅದಕ್ಕೆ ಕೇಸ್ ಹಾಕ್ತಿದ್ದೀರಿ ದಟ್ ಇವ್ರು ನನಗೆ 1000 ರೂಪೀಸ್ ಕೊಡ್ಬೇಕು ಇನ್ನು ಕೊಟ್ಟಿಲ್ಲ ಅಂತ ನೀವು ಕೇಸ್ ಹಾಕ್ತಿದ್ದೀರಿ. ಅಟ್ ದ ಸೇಮ್ ಪಾಯಿಂಟ್ ನಾನ್ ನಿಮಗೆ 1000 ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅದಕ್ ಮುಂಚೆ ನೀವು ನನ್ನ ಹತ್ರ 5000 ರೂಪೀಸ್ ತಗೊಂಡಿದ್ದೀರಿ. ಓಕೆ, ಸೊ ನಾನೇನ್ ಅನ್ಕೊಂಡಿದ್ದೀನಿ, ನೀವ 1000 ಮುರ್ಕೊಂಡು ನನಗೆ 4000 ವಾಪಸ್ ಕೊಡ್ತೀರಿ ಅಂತ ನಾನ್ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನ್ ನಿಮಗೆ 1000 ವಾಪಸ್ ಕೊಟ್ಟಿಲ್ಲ, ಬಟ್ ನೀವ್ 5000 ನೀವು ತಗೊಂಡ್ರೋದ್ ಮತ್ತೆ ಹೋಗಿದ್ದೀರಿ. ಕ್ಲಿಯರ್? ಅಂಡ್ ನೀವೇನೋ 1000 ರೂಪೀಸ್ಗೆ ಸೂಟ್ ಫೈಲ್ ಮಾಡಿದ್ದೀರಿ. ಇವಾಗ ನಾನ್ ನಿಮಗೆ ಹೇಳ್ಬೇಕಾಗತ್ತೆ, ನೀವೇ ನನ್ನ ಹತ್ರ ದುಡ್ಡು ತಗೊಂಡಿದ್ದೀರಿ ಅನ್ನೋದು. ಸೊ ಅವಾಗ ಏನ್ ಮಾಡ್ಬೋದು? ಸೊ ನೀವ್ ಇವಾಗ ನನ್ ಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ರೆ ಅದಾದ್ಮೇಲೆ ಅದಕ್ಕೆ ಆನ್ಸರ್ ಮಾಡಿ ಕೋರ್ಟ್ ಹೋಗಿ ಬಂದು ಆಮೇಲೆ ನಾನ್ ನಿಮ್ ಮೇಲೆ 5000 ರೂಪೀಸ್ ಸೆಕೆಂಡ್ ಕೇಸ್ ಫೈಲ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇನ್ ದಿಸ್ ಕೇಸ್ ರಿಕವರಿ ಆಫ್ ಮನಿ ಅಂತ ಬಂದಾಗ ನಾವ್ ಇದನ್ನ ಡಿಸ್ಕಸ್ ಮಾಡ್ತಿರೋದೇ ಆರ್ಡರ್ 8 ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ. ಪ್ಲೇಂಟಿಫ್ ಪ್ಲೇಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ಮೇಲೆ ನಿಮ್ ಕರ್ತವ್ಯ ಏನು? ದಟ್ ಆ ಪ್ಲೇಂಟ್ ಗೆ ಆನ್ಸರ್ ಮಾಡ್ತಾ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ಡಿಫೆಂಡೆಂಟ್. ಸೊ ಈಗ ನೀವು ಪ್ಲೇಂಟ್ ಕೊಟ್ಟಿದ್ದೀರಿ ದಟ್ ನಾನ್ ನಿಮಗೆ 1000 ರೂಪೀಸ್ ಈ ತರ ದಿನ ತಗೊಂಡಿದ್ದೆ, ಅದು ಬಾಕಿ ಇದ್ದೀನಿ ಅಂತ. ಸೊ ನಾನೀಗ ಏನ್ ರಿಟರ್ನ್ ಸ್ಟೇಟ್ಮೆಂಟ್ ಬರಿಬೇಕು, ಈ ರಿಟರ್ನ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡ್ಬೇಕಲ್ಲ, ಇದ್ರಲ್ಲಿ ನಾನು ಬರಿತೀನಿ ಕ್ಲಾಸ್ ದಟ್ ಪ್ರೀವಿಯಸ್ಲಿ ನೀವೇ ನನ್ನ ಹತ್ರ ಇಷ್ಟು ದುಡ್ಡನ್ನ ತಗೊಂಡಿದ್ರಿ, ಸೊ ನಾನು ನಿಮಗೆ ಈ 1000 ಕೊಟ್ಟಿರ್ಲಿಲ್ಲ. ಥಿಂಕಿಂಗ್ ಆಫ್ ಸೆಟ್ ಆಫ್ ಅಂತಂದ್ರೆ ನೀವ್ ನನ್ಗೆ ಅದನ್ನ ಮುರ್ಕೊಂಡು, ಸೆಟ್ ಆಫ್ ಅಂತಂದ್ರೆ ಅಡ್ಜಸ್ಟ್ಮೆಂಟ್, ಅದನ್ನ ಮುರ್ಕೊಂಡು ನನಗೆ ಬಾಕಿ ಉಳಿದಿದ್ ಕೊಡಿ ಅನ್ನೋ ತರ ಬೇಸಿಕ್ ಮೀನಿಂಗ್ ಅದಕ್ಕೆ ಸೆಟ್ ಆಫ್. ಆಯ್ತಾ? ಸೊ ಹಾಗಾಗಿ ನಾನ್ ನಿಮಗೆ ಕೊಟ್ಟಿಲ್ಲ. ಸೊ ಇನ್ಫ್ಯಾಕ್ಟ್ ಈಗ ನೀವೇ ನನಗೆ 4000 ರೂಪೀಸ್ ಬಾಕಿ ಇದ್ದೀರಿ ಅನ್ನೋದು ನಾನು ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ದು ಸಬ್ಮಿಟ್ ಮಾಡ್ತೀನಿ. ಕ್ಲಿಯರ್? ಸೊ ಇಲ್ಲಿ ಕೋರ್ಟ್ ಹೇಳ್ತಿರೋದು ಇದು ಯಾವಾಗ ಮಾಡೋದಿಕ್ ಸಾಧ್ಯ? ಒಂದು ಬರೀ ಸೂಟ್ ಫಾರ್ ರಿಕವರಿಯಲ್ಲಿ ಮಾತ್ರ ಸಾಧ್ಯ. ಸೆಕೆಂಡ್ ಥಿಂಗ್, ಅದೇ ಪಾರ್ಟಿನೇ ಆಗಿರ್ಬೇಕು. ಸ್ವಾತಿ ಕವಿತಾಗೆ ದುಡ್ಡು ಕೊಟ್ಟಿರೋದು, ಕವಿತಾ ಸ್ವಾತಿ ಹತ್ರ ದುಡ್ಡು ತಗೊಂಡಿರೋದು. ಈ ಕಂಡೀಷನ್ ಅಂದ್ರೆ ಪಾರ್ಟೀಸ್ ಶುಡ್ ಬಿ ಸೇಮ್. ಕವಿತಾ ಮತ್ತೆ ರಮ್ಯಾ ಫ್ರೆಂಡ್ಸ್ ಅಂತ ಹೇಳಿ ರಮ್ಯಾ ನನ್ ಮೇಲೆ 1000 ರೂಪೀಸ್ ಕೇಸ್ ಹಾಕಿದೆ, ನಾನ್ ಇಲ್ಲ ಕವಿತಾ ನಿನ್ ಬೆಸ್ಟ್ ಫ್ರೆಂಡ್, ಅವಳ ಹತ್ರ ನೀನು ದುಡ್ಡು ತಗೋ, ಅವಳು ನನಗೆ ಬಾಕಿ ಇದ್ದಾಳೆ, ಈ ತರ ಅಲ್ಲ. ಪಾರ್ಟೀಸ್ whoever is claiming should be the same party. ಪ್ಲೇಂಟಿಫ್ ಯಾರೋ ಅವ್ರು ಡಿಫೆಂಡೆಂಟ್ ಗೆ ದುಡ್ಡು ಕೊಡ್ಬೇಕು, ಡಿಫೆಂಡೆಂಟ್ ಅದೇ ಪ್ಲೇಂಟಿಫ್ ಗೆ ದುಡ್ಡು ಕೊಡೋ ರೀತಿ ಆಗಿರ್ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲಿ ಏನು ಅಂತಂದ್ರೆ ರಿಕವರಿ ಆಫ್ ಸೂಟ್, ಸೇಮ್ ಪಾರ್ಟೀಸ್, ಕೋರ್ಟ್ಗೂ ಜ್ಯೂರಿಸ್ಡಿಕ್ಷನ್ ಇರಬೇಕು. ಈಗ ನೀವು 1000 ರೂಪೀಸ್ ಕ್ಲೇಮ್ ಅನ್ನ ನನ್ಗೆ ಹಾಕ್ತಿದ್ದೀರಿ ಅಂತಂದಾಗ ಒಂದು ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಯಾವ ಕೋರ್ಟ್ ಹತ್ರ ಜ್ಯೂರಿಸ್ಡಿಕ್ಷನ್ ಇದೆಯೋ ಅವರು ಡೀಲ್ ಮಾಡ್ತಾರೆ. ಬಟ್ ನಾನೀಗ ಸೂಟ್ ಫೈಲ್ ಮಾಡ್ಬೇಕು ಸೆಟ್ ಆಫ್ ಗೆ, ಏನಂದ್ರೆ ನಾನ್ ನಿಮಗೆ ಇದಕ್ ಮುಂಚೆ 50 ಲಕ್ಷ ಕೊಟ್ಟಿದ್ದೀನಿ ಅಂತ. ಸೊ 50 ಲಕ್ಷ ಅಂಡ್ 1000 ರೂಪೀಸ್ ಜ್ಯೂರಿಸ್ಡಿಕ್ಷನ್ ಆಫ್ ಕೋರ್ಟ್ ವೇರಿ ಆಗತ್ತೆ, ರೈಟ್? ಸೊ ಲೋವರ್ ಕೋರ್ಟ್ ಯಾವ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಬರುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರುತ್ತಾ 50 ಲಕ್ಷ ಅಂದ ತಕ್ಷಣ? ಅಕಾರ್ಡಿಂಗ್ಲಿ ಜ್ಯೂರಿಸ್ಡಿಕ್ಷನ್ ಚೇಂಜ್ ಆಗತ್ತೆ. ಇಲ್ಲಿ ಸೆಟ್ ಆಫ್ ಬರುತ್ತಾ, ಇಲ್ಲಿ ಸೆಟ್ ಆಫ್ ಬರೋದಿಲ್ಲ.
ಸೇಮ್ ಕೋರ್ಟ್ಗೆ ಜೂರಿಸ್ಡಿಕ್ಷನ್ ಇದ್ರೆ ಮಾತ್ರನೇ ನಾನು ಸೆಟ್ ಆಫ್ ಬರೆಯೋದಿಕ್ ಸಾಧ್ಯ. ಈ ಕೋರ್ಟ್ಗೆ ಜೂರಿಸ್ಡಿಕ್ಷನ್ ಇಲ್ಲ, ನಾನ್ ಮಾಡ್ತಿರುವಂತ 50 ಲಕ್ಷದ ಕ್ಲೇಮ್ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗುತ್ತೆ ಅಂತ ಅಂದಾಗ ನಾನ್ ಸಪರೇಟ್ ಸೂಟ್ ಅನ್ನ ಫೈಲ್ ಮಾಡ್ಬೇಕಾಗತ್ತೆ, ನಾನ್ ಸೆಟ್ ಆಫ್ ಫೈಲ್ ಮಾಡಕ್ ಆಗೋದಿಲ್ಲ. ಸೊ ವಿಚ್ ಮೀನ್ಸ್ ದಟ್ ಜೂರಿಸ್ಡಿಕ್ಷನ್ ಅದೇ ಕೋರ್ಟ್ ಅಲ್ಲಿ ಇರ್ಬೇಕು, ಅದೇ ಪಾರ್ಟಿ ಆಗಿರ್ಬೇಕು, ರಿಕವರಿ ಆಫ್ ಮನಿ ಆಗಿರ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಎಷ್ಟು ದುಡ್ಡನ್ನ ಕೇಳ್ತಿದ್ದೀರಿ, ಅವರು ಸ್ಪೆಸಿಫಿಕ್ ಆಗಿ 1000 ರೂಪೀಸ್, ನಾನು ಸರ್ಟೇನ್ ಒಂದು ನಂಬರ್ ನಂದು ಇರ್ಬೇಕು, 5,000 ರೂಪಾಯಿ ಇಲ್ಲ 5,480 ರೂಪಾಯಿ. ಸೊ ದ ನಂಬರ್ ವಾಟ್ ಎವರ್ ಐ ಆಮ್ ಆಸ್ಕಿಂಗ್, ಅಂದ್ರೆ ದುಡ್ಡು ಎಷ್ಟು ದುಡ್ಡು ಅನ್ನೋದು ಸ್ಪೆಸಿಫಿಕ್ ಒಂದು ಅಮೌಂಟ್ ಆಗಿರುತ್ತೆ. ಸುಮಾರು 5,000 ರೂಪಾಯಿ ಅಲ್ಲ, ಎಷ್ಟು ಅಪ್ರಾಕ್ಸ್ ಎಕ್ಸಾಕ್ಟ್ ಅಮೌಂಟ್ ಅನ್ನೋದನ್ನ ಕ್ಲೇಮ್ ಮಾಡಬೇಕು. ಇದು ಎಲ್ಲ ಆರ್ಡರ್ 8 ರೂಲ್ 6 ಅಲ್ಲಿ ಸೆಟ್ ಆಫ್ ನ ಎಸೆನ್ಷಿಯಲ್ಸ್ ಇದು. ಓಕೆ, ಸೊ ಇದೇನಕ್ಕೆ ಎಸೆನ್ಷಿಯಲ್ಸ್ ಇಂಪಾರ್ಟೆಂಟ್ ಈಗಾಯ್ತು ಅಂತಂದ್ರೆ, ಇಲ್ಲಿ ಕೊಟ್ಟಂತ ನಿಮ್ಗೆ ಎಲ್ಲಾ ಸ್ಟೇಟ್ಮೆಂಟ್ಸ್ ಅಲ್ಲೂ ಒಂದೊಂದನ್ನ ಹಾಕಿದ್ದಾರೆ ಅಂಡ್ ಯಾವ್ದು ಸರಿ ಅಂತ ಹೇಳ್ತಿದ್ದಾರೆ. ಆರ್ಡರ್ 8 ರೂಲ್ 6 ಡೈರೆಕ್ಟ್ ಕ್ವೆಶ್ಚನ್ ಇದು, ಇದನ್ನು ಸಹ ನಮ್ಗೆ ಕರ್ನಾಟಕ ಜುಡಿಷಿಯಲ್ ಕೇಳಬಹುದು. ಈಗ ಇದೇನಾಯ್ತಂದ್ರೆ, ಕರ್ನಾಟಕದ ಪೇಪರ್ ಅಲ್ಲಿ ಆರ್ಡರ್ 8 ರೂಲ್ 6 ಏನ್ ಹೇಳತ್ತೆ, ಸೆಟ್ ಆಫ್ ಅಂತ ಹೇಳತ್ತೆ. ಸೆಟ್ ಆಫ್ ಆರ್ಡರ್ 8 ರೂಲ್ 6 ಪ್ರಕಾರ ಸೆಟ್ ಆಫ್ ಯಾವ ಕೋರ್ಟಿಗೆ ಹಾಕಬಹುದು, ಸೇಮ್ ಜೂರಿಸ್ಡಿಕ್ಷನ್ ಇರೋ ಕೋರ್ಟ್ಗೆ. ಈ ತರ ನಾವು ಬೇಸಿಕ್ ಡೈರೆಕ್ಟ್ ಫ್ಯಾಕ್ಚುಯಲ್ ಕ್ವೆಶನ್ಸ್ ನ ಇಷ್ಟು ದಿನ ನೋಡ್ತಿದ್ದು. ಈ ಪೇಪರ್ ಅಲ್ಲಿ ಈ ತರ ನಿಮಗೆ ಲೆಂದಿ ಸ್ಟೇಟ್ಮೆಂಟ್ಸ್ ಹಾಕಿ ಈ ತರ ಎಲ್ಲ ಎಕ್ಸ್ಟ್ರಾ ಆಗಿ ಕೇಳಿದ್ದಾರೆ. ಸೊ ಹಾಗಾಗಿ ಎಂಟೈರ್ ಕಾನ್ಸೆಪ್ಟ್ ಗೊತ್ತಿರ್ಲೇಬೇಕಾಗತ್ತೆ. ಸೊ ಯಾವುದು ಕರೆಕ್ಟ್? In a suit for recovery of money, correct, where defendant set of claim ಮಾಡ್ತಿರೋದು, both parties fill the same character as they fill in the plaintiff's suit. Plaintiff ಕವಿತಾ ಸ್ವಾತಿ ಮೇಲೆ 1000 ರೂಪೀಸ್ ನ ಕ್ಲೇಮ್ ಮಾಡ್ತಾ ಒಂದು ಪ್ಲೇಂಟ್ ಕಳ್ಸಿದ್ದಾರೆ. ಸೊ ಸ್ವಾತಿ ಕವಿತಾ ಹತ್ರನೇ 5,000 ರೂಪೀಸ್ ನ ಕ್ಲೇಮ್ ಇರೋದ್ರಿಂದ ಅವರನ್ನೇ ಅಡ್ರೆಸ್ ಮಾಡ್ತಾ ಸೂಟ್ ಆಗಿದ್ರೆ ಮಾತ್ರನೇ ಸೆಟ್ ಆಫ್ ಇಲ್ಲಿ ಕೊಡೋಕ್ ಸಾಧ್ಯ. ಐ ಮೀನ್ ಸೆಟ್ ಆಫ್ ನಾನು ಕ್ಲೇಮ್ ಮಾಡಕ್ ಸಾಧ್ಯ. ಸೆಟ್ ಆಫ್ ಶೆಲ್ ನಾಟ್ ಎಕ್ಸೀಡ್ ಪೆಕ್ಯುನರಿ ಲಿಮಿಟ್ ಆಫ್ ದ ಜೂರಿಸ್ಡಿಕ್ಷನ್ ಆಫ್ ದ ಕೋರ್ಟ್. ಟ್ರೂ, ಯಾಕಂದ್ರೆ ಮತ್ತೆ ಜೂರಿಸ್ಡಿಕ್ಷನ್ ಚೇಂಜ್ ಆದ್ರೆ ಆ ಕೋರ್ಟ್ ಜೂರಿಸ್ಡಿಕ್ಷನ್ ಇಲ್ಲ 50 ಲಕ್ಷ ರೂಪಾಯಿನ ಹ್ಯಾಂಡಲ್ ಮಾಡೋದಿಕ್ಕೆ, ಡೀಲ್ ಮಾಡೋದಿಕ್ಕೆ. ಸೊ ಬಿಯಾಂಡ್ ದ ಜೂರಿಸ್ಡಿಕ್ಷನ್ ಅದು ಕೋರ್ಟ್ ಕೆಲಸ ಮಾಡಲ್ಲ. ಇನ್ ದಟ್ ಕಂಡೀಷನ್ ಐ ಹ್ಯಾವ್ ಟು ಫೈಲ್ ಅ ನ್ಯೂ ಸೂಟ್. ಇಲ್ಲಿ ಶೆಲ್ ನಾಟ್ ಎಕ್ಸೀಡ್ ಪೆಕ್ಯುನರಿ ಲಿಮಿಟ್ಸ್ ಆಫ್ ಜೂರಿಸ್ಡಿಕ್ಷನ್. Answer. For set of, obligation must be for a certain sum of money. Yes, a certain sum of money ಅಂದ್ರೆ specific 5,480 rupees ಅಂದ್ರೆ specific certain amount ಇರೋದು ನಮಗೆ ಬೇಕು. ಸೊ ಆನ್ಸರ್ 1, 2, 3 ಎಲ್ಲ ಕರೆಕ್ಟ್ ಇಲ್ಲಿ. ಪ್ರಪೋರ್ಷನ್ 1, 2, 3 ಆರ್ ಕರೆಕ್ಟ್. ಇದು ನಿಮಗೆ ಆರ್ಡರ್ 8 ರೂಲ್ 6 is also important as short note for your mains exam. Fifth, for permitting the plaintiff to withdraw a suit. Withdraw suit ಎಲ್ಲಿ ಬರುತ್ತೆ? Withdrawal of suit withdrawal. Order 23 ma'am. Very good. Order 23 withdrawal suit. ಇದನ್ನು ನಮಗೆ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲೂ ಕೇಳಿರುವಂತ ಪೋರ್ಷನ್ ಇದು. With liberty to file a fresh suit on the same cause of action by reason of some formal defect, the court should also be satisfied that ಈಗ ಫಾರ್ಮಲ್ ಡಿಫೆಕ್ಟ್ ಇದೆ ಅಂತಂದ್ರೆ ಈಗ ಒಂದು ಸೂಟ್ ಫೈಲ್ ಆಗಿದೆ, ಆ ಸೂಟ್ ನಾವು ವಿಡ್ರಾ ಮಾಡ್ಕೊಳ್ತಿರೋದು ಆರ್ಡರ್ 23 ಅಂಡರ್ ಅಲ್ಲಿ. ಏನಕ್ಕೆ ಅಂತಂದ್ರೆ ದಟ್ ಅದರಲ್ಲಿ ಡಿಫೆಕ್ಟ್ ಇರೋದ್ರಿಂದ ನಾನು ಫ್ರೆಶ್ ಸೂಟ್ ಮತ್ತೆ ಫೈಲ್ ಮಾಡ್ತೀನಿ ಅಂತ. ಡಿಫೆಕ್ಟ್ ಏನಾದ್ರೂ ಆಗಿರಬಹುದು ಅಂತಂದ್ರೆ ಈಗ ನಾನು ನನ್ನ ಬಾಟಲ್ ಒಂದಿದೆ ಅಂಡ್ ಆ ಬಾಟಲ್ ನ ಕ್ಲೇಮ್ ನನಗೆ ಅದೇ ಬಾಟಲ್ ಬೇಕು ಆಯ್ತಾ. ಬಟ್ ಕ್ಲೇಮ್ ಅಲ್ಲಿ ನಾನು ಈ ಬಾಟಲ್ ಸ್ಪೆಸಿಫಿಕೇಶನ್ಸ್ ಏನಾದ್ರು ಬರ್ದಿಲ್ಲ, ಇಲ್ಲ ಸಿನ್ಸ್ ಇದು ಏನು ಪ್ರಾಪರ್ ಆಗಿ ಇಶ್ಯೂಸ್ ಅಡ್ರೆಸ್ ಮಾಡ್ತಿಲ್ಲ, ಏನ್ ಕೇಳ್ಬೇಕು ಅಂತಿದೀನಿ, ಏನ್ ರಿಲೀಫ್ ಅಂತ ಇದೆ ಅದು ಸ್ಪೆಸಿಫಿಕ್ ಆಗಿ ನಾನು ಎಕ್ಸಿಬಿಟ್ ಮಾಡಿಲ್ಲ. ಇನ್ ಸಚ್ ಕಂಡೀಷನ್ ಐ ಕ್ಯಾನ್ ವಿಡ್ರಾ ದ ಸೂಟ್ ಟು ಫೈಲ್ ದ ಸ್ಪೆಸಿಫಿಕ್ ಮತ್ತೆ ಇನ್ನೊಂದು ಹೊಸ ಸೂಟ್ ಅನ್ನ ಫೈಲ್ ಮಾಡೋದಕ್ಕೆ. ಫಾರ್ಮಲ್ ಡಿಫೆಕ್ಟ್ ಇದೆ ಅಂತಂದಾಗ, ಈಗ ಫಾರ್ಮಲ್ ಡಿಫೆಕ್ಟ್ ಯಾವ ರೀತಿ ಅಂತಂದ್ರೆ ಆ ಸೂಟ್ ನಾನ್ ಸರಿಯಾದಂತ ರಿಲೀಫ್ ಕೇಳಲಿಲ್ಲ, ಇಲ್ಲ ಸರಿಯಾದಂತ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಸೂಟ್ ಫೈಲ್ ಮಾಡ್ಲಿಲ್ಲ ಅಂತಂದಾಗ ಸೂಟ್ ಅರ್ಥನೇ ಇಲ್ಲ, ರೈಟ್.
ಆ ಸೂಟ್ ನಡೆಸೋದ್ರಲ್ಲಿ ಅದ್ರಲ್ಲಿ ನ್ಯಾಯನೂ ಸಿಗೋದಿಲ್ಲ, ಬಿಕಾಸ್ ಜಸ್ಟಿಸ್ ಹೇಗ್ ಸಿಗತ್ತೆ ವೆನ್ ದ ಸೂಟ್ ಇಟ್ ಸೆಲ್ಫ್ ಹ್ಯಾಸ್ ಫಾರ್ಮಲ್ ಡಿಫೆಕ್ಟ್. ಸೊ ಹಾಗಾಗಿ ಅದನ್ನ ವಿಡ್ರಾ ಮಾಡ್ಕೊಳ್ಬಹುದು. ಆರ್ಡರ್ 23 ಅದಕ್ಕೆ ಹೇಳತ್ತೆ. ಅಂಡ್ ಯಾಕೆ ವಿಡ್ರಾ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಈ ಸೂಟ್ ನ ನಾವು ಕಂಟಿನ್ಯೂ ಮಾಡಿದ್ರು ಅದಕ್ಕೇನು ನ್ಯಾಯ ಸಿಗೋದಿಲ್ಲ. ಇಟ್ಸ್ ಫೇಲ್ಯೂರ್ ಆಫ್ ಜಸ್ಟಿಸ್, ಫೇಲ್ ಆಗತ್ತೆ. ಸೂಟ್ ಮಸ್ಟ್ ಫೇಲ್ ಫಾರ್ ದಟ್ ರೀಸನ್, ಬಿಕಾಸ್ ಆ ಡಿಫೆಕ್ಟ್ ಏನಿದೆ ಆ ಡಿಫೆಕ್ಟ್ ಇಂದ ನಿಮಗೆ ನ್ಯಾಯನೇ ಸಿಗೋದಿಲ್ಲ ಅಂತಂದಾಗ ನನಗೆ ಬೇಕಾಗಿರೋದು ಬಾಟಲ್, ಅದೇ ಬೈ ಮಿಸ್ಟೇಕ್ ಆಗಿ ನಾನು ಅದರಲ್ಲಿ ಎಸ್ ಸ್ಕಾರ್ಪಿಯೋ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ನಾನು ನೀವು ಇಟ್ಕೊಡ್ತೀನಿ ಸ್ಕಾರ್ಪಿಯೋ ಕಾರ್, ಬಟ್ ಸ್ಕಾರ್ಪಿಯೋ ನಂದು ಏನ್ ಕಳ್ದೋಗಿದೆ ಅಥವಾ ನನ್ನ ಸ್ಕಾರ್ಪಿಯೋ ನಾನೇನ್ ಸ್ಪೆಸಿಫಿಕ್ ರಿಲೀಫ್ ಕೇಳ್ತಿದ್ದೀನಿ ಅದೊಂದು ನಾಯಿ ಮರಿ. ಓಕೆ, ಸೊ ಈಗ ಇದಕ್ಕೆ ನಾನು ಸೂಟ್ ಫೈಲ್ ಮಾಡ್ಬೇಕು, ಅಲ್ಲಿ ಮೆನ್ಷನೇ ಮಾಡಿಲ್ಲ ಇದು ಕಾರ ಇಲ್ಲ ನಾಯಿ ಮರಿನ ಅಂತ. ಸೊ ಇನ್ ದಟ್ ಕಂಡೀಷನ್ ಅದೊಂದು ಕಂಪ್ಲೀಟ್ ಫಾರ್ಮಲ್ ಡಿಫೆಕ್ಟ್ ಇದೆ, ಆ ಸೂಟ್ ಅಲ್ಲಿ ಯಾವುದೇ ರೀತಿ ನ್ಯಾಯ ಸಿಗೋದಿಕ್ಕೆ ಆಗೋದಿಲ್ಲ. ಸೂಟ್ ವಿಲ್ ಫೇಲ್ ಫಾರ್ ದಟ್ ರೀಸನ್. ಸೊ ಆ ಫೇಲ್ ಆಗತ್ತೆ. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರೋದು ಡೈರೆಕ್ಟ್ ಕ್ವೆಶನ್ ಇದು. ಓಕೆ, ಆರ್ಡರ್ 23 ರೂಲ್ 1 ಇಂದ. ಸೊ ಇನ್ ದಟ್ ಕಂಡೀಷನ್ ಯು ಕ್ಯಾನ್ ವಿಡ್ರಾ ದ ಸೂಟ್. ಅಷ್ಟೇನೆ ಡೈರೆಕ್ಟ್ ಕ್ವೆಶನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಕರ್ನಾಟಕದಲ್ಲಿ ಯಾವತ್ತು ಕೇಳಿಲ್ಲ, ಬಟ್ ಆರ್ಡರ್ 23 ಇಂದ ನಮಗೆ ಕ್ವೆಶನ್ ಕೇಳಿದ್ದಾರೆ. ವಿಡ್ರಾಲ್ ಆಫ್ ಸೂಟ್ ಮಾಡಬಹುದಾ ಟು ಫೈಲ್ ಅ ಫ್ರೆಶ್ ಸೂಟ್? ಎಸ್, ಸೂಟ್ ಕ್ಯಾನ್ ಬಿ ವಿಡ್ರಾನ್. ಯಾವಾಗ ಫಾರ್ಮಲ್ ಡಿಫೆಕ್ಟ್ ಇದೆ ಅಂತ ಅಂದಾಗ. there is sufficient ground. ಆಕ್ಚುಲಿ ಸಫಿಶಿಯಂಟ್ ಗ್ರೌಂಡ್ ಇಲ್ಲ ಅಂತ ಅಂದಾಗ್ಲೂ ನಾವು ಸೂಟ್ ಅನ್ನ ವಿಡ್ರಾ ಮಾಡ್ಕೊಳ್ಬಹುದು. ಕ್ಲಿಯರ್? ಫಾರ್ಮಲ್ ಡಿಫೆಕ್ಟ್ ಇದೆ, ಸಫಿಶಿಯಂಟ್ ಗ್ರೌಂಡ್ ಇಲ್ಲ, ಈ ಎಲ್ಲಾ ಕಾರಣಕ್ಕೂ ಸೂಟ್ ವಿಡ್ರಾ ಮಾಡ್ಕೋಬಹುದು. ಪಾರ್ಟೀಸ್ ಟು ದ ನ್ಯೂ ಸೂಟ್ ಶಾಲ್ ಬಿ ಸೇಮ್. ಇದೇನು ಆಪ್ಷನ್ ಅಲ್ಲ. ಪಾರ್ಟೀಸ್ ಆಬ್ವಿಯಸ್ಲಿ ಸೇಮ್ ಏನೇ ಆಗಿರ್ತದೆ. ನಾನು ಮತ್ತೆ ಅದೇ ಪಾರ್ಟಿ ಅಗೇನ್ಸ್ಟೇನೆ ಸೂಟ್ ಫೈಲ್ ಮಾಡ್ತೀನಿ, ಸಫಿಶಿಯಂಟ್ ಗ್ರೌಂಡ್ ಇದೆ, ಫಾರ್ಮಲ್ ಡಿಫೆಕ್ಟ್ ಏನು ಇಲ್ಲ ಅಂತ ಅಂದಾಗ. ಬಟ್ ಇಲ್ಲಿ ನಾನು ತಗೊಳ್ತಿರೋದು ಏನಕ್ಕೆ ಅಂತಂದ್ರೆ ಆ ಫಾರ್ಮಲ್ ಡಿಫೆಕ್ಟ್ ಸೂಟ್ ಅಲ್ಲೇ ಡಿಫೆಕ್ಟ್ ಇದೆ ಅಂತಂದ್ರೆ ಅದನ್ನ ಪರ್ಚೇಸ್ ಮಾಡಿದ್ರೆ ಅದು ಫೇಲ್ ಆಗುತ್ತೆ. ಐ ಮೀನ್ ಅದನ್ನ ಪ್ರೊಸೀಡ್ ಆದ್ರೆ ಅದು ಫೇಲ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರೊಸೀಡ್ ಮಾಡ್ತಿಲ್ಲ. ಡೈರೆಕ್ಟ್ ಕ್ವೆಶನ್ ಆಸ್ ಇಟ್ ಈಸ್ ಅಂದ್ರೆ ಬೆರಾಕ್ ನ ಸ್ಟೇಟ್ಮೆಂಟ್ ಅನ್ನೇ ಕೇಳಿದ್ದಾರೆ. ನೆಕ್ಸ್ಟ್ 6th, a court referred one suit to Lok Adalat and another for mediation. Both were settled. Court referred one suit to Lok Adalat and another for mediation. Okay, ಎರಡು ಕಡೆಗೆ ಹೋಗಿದೆ. Both were settled. ಎರಡು ಕಡೆ ಸೆಟಲ್ ಆಗಿದೆ. Lok Adalat forwarded the report together with the award and the mediator forwarded a report together with the mediation agreement. The court disposed of both the suits, recording settled, suit closed. Comment. ಓಕೆ, ಸಿ ಈ ತರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕ್ವೆಶನ್. ಈ ಕ್ವೆಶನ್ ಕರ್ನಾಟಕದಲ್ಲಿ ಯಾವತ್ತೂ ಕೇಳಿಲ್ಲ, ಕೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈಗ ಇದೇನ್ ಹೇಳ್ತಿರೋದು ಮೀಡಿಯೇಷನ್ ಲೋಕ್ ಅದಾಲತ್ ಇದ್ದು ನೆಗೋಸಿಯೇಷನ್ ಪ್ರೊಸೀಡಿಂಗ್ಸ್ ಎಲ್ಲಿ ಕೊಟ್ಟಿದ್ದಾರೆ ಸಿಪಿಸಿ ಅಲ್ಲಿ ನಮಗೆ? ಎಡಿಆರ್ ಮೆಕ್ಯಾನಿಸಮ್ ಸೆಕ್ಷನ್ 89 ಮ್ಯಾಮ್. ಸೆಕ್ಷನ್ 89 ಎಡಿಆರ್ ಹೋಗಬಹುದು ಅಂತ ಹೇಳ್ತಿದೀವಿ. ಲೋಕ್ ಅದಾಲತ್ ಆರ್ಗನೈಸ್ ಆಗಿದೆ, ಲೋಕ್ ಅದಾಲತ್ಗೂ ಹೋಗಬಹುದು, ಮೀಡಿಯೇಷನ್ ಅಲ್ಲಿ ಸಹ ಹೋಗಬಹುದು. ಎರಡು ಕಡೆಗೂ ಹೋಗಿದ್ದಾರೆ ಅಂಡ್ ಎರಡು ಕಡೆಯಿಂದನೂ ನಿಮ್ಗೆ ಅವಾರ್ಡ್ ಸಿಕ್ಕಿದೆ. ಅಂದ್ರೆ ಇದ್ರಲ್ಲಿ ಪಾಸ್ ಆಗೋದನ್ನ ನಾವು ಹೇಗೆ ಕೋರ್ಟ್ ಅಲ್ಲಿ ಪಾಸ್ ಆಗೋದು ಡಿಗ್ರಿ ಅಂತೀವೋ, ಲೋಕ್ ಅದಾಲತ್ ಅಲ್ಲಿ ಪಾಸ್ ಆಗೋದನ್ನ ಅವಾರ್ಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ಅದು ಡಿಗ್ರಿ ತರಾನೇ, ಅದ್ರ ಕರೆಯೋದನ್ನ ಅವಾರ್ಡ್ ಅಂತ. ಮೀಡಿಯೇಷನ್ ಅಲ್ಲಿ ಕೊಡೋದನ್ನ ಮೀಡಿಯೇಷನ್ ಅಗ್ರಿಮೆಂಟ್ ಅಂತ ಕರಿತೀವಿ. ಏನಕ್ಕಂದ್ರೆ ಮೀಡಿಯೇಷನ್ ಅಲ್ಲಿ ಬಂದ ಮೇಲೆ ಈ ಎರಡನ್ನು ನಾವು ಈ ಅವಾರ್ಡ್ ಆಗ್ಲಿ ಮೀಡಿಯೇಷನ್ ಅಗ್ರಿಮೆಂಟ್ ಆಗ್ಲಿ ಇದನ್ನ ಫಾರ್ಮಲ್ ಆಗಿ ಕೋರ್ಟ್ ಮುಖಾಂತರ ಮತ್ತೆ ಆಸ್ ಅ ಡಿಗ್ರಿ ಅಂತ ಏನೊಂದು ಸೀಲ್ ಅಂಡ್ ಸ್ಟಾಂಪ್ ಆಗತ್ತೆ, ರೆಕಾರ್ಡಿಂಗ್ ನಡೆಯುತ್ತೆ, ಅಷ್ಟೇನೆ. ಸೊ ಅದು ಕೇಸ್ ಇಲ್ಲಿಗೆ ಕ್ಲೋಸ್ ಆಯ್ತು ಅಂತ ಹೇಳಿ ಕೋರ್ಟ್ ಅದನ್ನ ಅಗ್ರಿ ಮಾಡಿ ಕೊಡತ್ತೆ. ಸೊ ಅದನ್ನ ಪಡ್ಕೊಳ್ಳೋದಿಕ್ಕೆ ಎರಡು ಆಗಿದೆ. ಸೊ ಬೋತ್ ಆರ್ಡರ್ ಆರ್ ರಾಂಗ್. ಆರ್ಡರ್ ಇನ್ ದ ಸೂಟ್ ರೆಫರ್ಡ್ ಟು ಅದಾಲತ್ ಇಸ್ ಕರೆಕ್ಟ್. ಬೋತ್ ಆರ್ಡರ್ಸ್ ಆರ್ ಕರೆಕ್ಟ್. ಆರ್ಡರ್ ಇನ್ ದ ಸೂಟ್ ರೆಫರ್ಡ್ ಫಾರ್ ಮೀಡಿಯೇಷನ್ ಇಸ್ ಕರೆಕ್ಟ್. ನಿಮ್ ಪ್ರಕಾರ ಏನ್ ಆನ್ಸರ್ ಇದಕ್ಕೆ? Both orders are correct. Both order are correct. Order in suit referred to Adalat is correct. Adalat is correct, ma'am. Yake? Because judges will be there, no, ma'am. They will settle the disputes, ma'am. So Adalat ಕೊಟ್ಟಿರೋದ್ರಿಂದ ಅವಾರ್ಡ್, ಸೊ ಅದಾಲತ್ ಕೊಟ್ಟಿರುವಂತ ಅವಾರ್ಡ್ ಏನೇ ಕರೆಕ್ಟ್ ಆಗತ್ತೆ. ಯಾಕಂದ್ರೆ ಮೀಡಿಯೇಷನ್ ಅಲ್ಲಿ ನೀವು ಹೋಗಿ ನಿಮ್ಗೆ ಬಂದಿರೋ ಅಗ್ರಿಮೆಂಟ್ ಏನಿದೆ ಅದು ಫೈನಲ್ ಆಗೋದಿಲ್ಲ. ಅವಾರ್ಡ್ ನಮ್ಗೆ ಫೈನಲ್ ಆಗತ್ತೆ, ಡಿಗ್ರಿ ರೂಪದಲ್ಲೇ ಆಗಿರತ್ತೆ.
ಓಕೆ, ಸೊ ಕೋರ್ಟ್ ಅದನ್ನ ಸೆಟಲ್ಡ್ ಅಂತ ಹೇಳ್ತಿದೀವಿ. ಬಟ್ ಅಲ್ಟಿಮೇಟ್ಲಿ ನಮಗೆ ಇದ್ರಲ್ಲಿ ಒಂದು ಕರೆಕ್ಟ್ ಅಂತ ಬಂದಾಗ ನಮಗೆ ಅದು ಅದಾಲತ್ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಮಗೆ ಜಡ್ಜಸ್ ಪಾಸ್ ಮಾಡಿರುವಂತದ್ದು. ಓಕೆ, ಕೇಸ್ ಫೈನಲೈಸ್ ಆಗಿದೆ, ಮುಖಾಂತರ ಕೇಸ್ ಫೈನಲೈಸ್ ಆಗಿದೆ. ಬಟ್ ಇವಾಗ ಎರಡು ಆರ್ಡರ್ಸ್ ಅಲ್ಲಿ ನಾವ್ ಯಾವ್ದನ್ನ ಫೈನಲ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಲೋಕ್ ಅದಾಲತ್ ಕೊಟ್ಟಿರುವಂತ ಅವಾರ್ಡ್ ಅನ್ನ. ಇಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಿದ್ದಾರೆ ಅವಾರ್ಡ್ ಇದು ಕೊಟ್ಟಿರೋದು ಅನ್ನೋದು. ಸೊ ವಿತ್ ಅವಾರ್ಡ್ ಅಂಡ್ ಮೀಡಿಯೇಟರ್ ಇಂದ ಫಾರ್ವರ್ಡ್ ಆಗಿರೋದು ಬರೀ ಮೀಡಿಯೇಷನ್ ಅಗ್ರಿಮೆಂಟ್. ಸೊ ಕೇಸ್ ಏನೋ ಕ್ಲೋಸ್ ಆಗಿದೆ, ಸೆಟಲ್ ಆಗಿದೆ ಅಂತ ಬಂದಿದೆ. ಬಟ್ ಯಾವ್ದ್ರಿಂದ ಸೆಟಲ್ ಆಯ್ತು ಅಂತಂದ್ರೆ ಅದು ಲೋಕ್ ಅದಾಲತ್ ನ ಅವಾರ್ಡ್ ಇಂದ ಸೆಟಲ್ ಆಗ್ತಿರೋದು. ಕ್ಲಿಯರ್? ಸೊ ಆ ಆರ್ಡರ್ ನಮಗೆ ಫೈನಲ್ ಆಗುತ್ತೆ, ಯಾಕಂದ್ರೆ ಜಡ್ಜಸ್ ಇಂದ ಕೊಡ್ತಿರೋಂಥದ್ದು. ಕ್ಲಿಯರ್? ದಿಸ್ ಇಸ್ ಗುಡ್ ಕ್ವೆಶನ್ ಆಕ್ಚುಲಿ. 7th ಮತ್ತೆ ಮೀಡಿಯೇಷನ್ ಅಲ್ಲಿ ಆಗಿತ್ತು ಮ್ಯಾಮ್. ಮೀಡಿಯೇಷನ್ ಅಗ್ರಿಮೆಂಟ್ ಆಕ್ಚುಲಿ ಮೀಡಿಯೇಷನ್ ಅಲ್ಲಿ ಏನ್ ನಡೆಯುತ್ತೆ, ಮೀಡಿಯೇಷನ್ ಅಲ್ಲಿ ಒಂದು ಸೆಟಲ್ಮೆಂಟ್ ಬಂದ ಮೇಲೆ ಕೂಡ ಇಲ್ಲಿ ನಮಗೆ ಫರ್ದರ್ ಪ್ರೊಸೀಡಿಂಗ್ಸ್ ನ ಕೊಡ್ಲೇ ಇಲ್ಲ. ಇಲ್ಲಿ ಏನ್ ಹೇಳಿದ್ದಾರೆ, ಲೋಕ್ ಅದಾಲತ್ ಮೀಡಿಯೇಷನ್ ಎರಡಕ್ಕೂ ಹೋಗಿದ್ದಾರೆ. ಮೀಡಿಯೇಷನ್ ಅಗ್ರಿಮೆಂಟ್ ಬಂದಿದೆ. ಮೀಡಿಯೇಷನ್ ಆದ್ಮೇಲೆನೂ ಆ ಸ್ಟೇಟ್ಮೆಂಟ್ಸ್ ನ ಕೋರ್ಟ್ ಅಲ್ಲಿ ಮತ್ತೆ ರೆಕಾರ್ಡಿಂಗ್ ನಡೆಯುತ್ತೆ. ರೆಕಾರ್ಡಿಂಗ್ ನಡೆದು ಅದಾದ್ಮೇಲೆ ಇಫ್ ರಿಕ್ವೈರ್ಡ್ ರೆಕಾರ್ಡಿಂಗ್ ನಡೆದು ಕೋರ್ಟ್ ಅದನ್ನ ಫೈನಲೈಸ್ ಮಾಡುತ್ತೆ. ಬಟ್ ಇಲ್ಲಿ ಎರಡೂ ಕಡೆ ಹೋಗಿ ಅಂಡ್ ಇಲ್ಲಿ ಅವಾರ್ಡ್ ಆಲ್ರೆಡಿ ಸಿಕ್ಕಿರೋದ್ರಿಂದ ನಾವು ಇದನ್ನ ಇದು ನಮಗೆ ಪ್ರಿವೇಲ್ ಆಗತ್ತೆ ಅವಾರ್ಡ್. ಓಕೆ, ಸೊ ಸೂಟ್ ಏನೋ ಸೆಟ್ಲ್ ಆಗಿದೆ ಅಂಡ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿಗೆ. ಬಟ್ ನಮಗೆ ಪ್ರಿವೇಲ್ ಆಗ್ತಿರೋದು ಯಾವ್ದನ್ನ ನಾವು ಏನು ಫಾಲೋ ಮಾಡ್ಬೇಕು ಅಂತಂದ್ರೆ ವಿಚ್ ಕ್ಯಾನ್ ಬಿ ಟೇಕನ್ ಅಪ್ ಫಾರ್ ಎಕ್ಸಿಕ್ಯೂಷನ್ ಅಂತಂದ್ರೆ ಲೋಕ್ ಅದಾಲತ್ ನ ಅವಾರ್ಡ್ ನ ನಾವು ಎಕ್ಸಿಕ್ಯೂಷನ್ ಗೆ ತಗೊಳ್ತೀವಿ. ಸೊ ಆರ್ಡರ್ ಇನ್ ದ ಸೂಟ್ ರೆಫರ್ಡ್ ಟು ಅದಾಲತ್ ಇಸ್ ಕರೆಕ್ಟ್. ಇಷ್ಟು ಡೀಟೇಲ್ ಅಪ್ಲಿಕಬಿಲಿಟಿ ಬೇಸ್ಡ್ ಅಲ್ಲಿ ನಮ್ಗೆ ಕ್ವೆಶನ್ಸ್ ಕರ್ನಾಟಕ ಸಿವಿಲ್ ಜಡ್ಜ್ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ 89 ಅಲ್ಲಿ ನಾವು ಬರೀ ಬೇರ್ ಮೆನ್ಷನ್ ಮಾಡ್ತಿದೀವಿ ಅಷ್ಟೇನೆ. ದಟ್ ನೀವು ಈ ಮೀಡಿಯೇಷನ್, ಆರ್ಬಿಟ್ರೇಷನ್, ನೆಗೋಸಿಯೇಷನ್, ಲೋಕ್ ಅದಾಲತ್ಗೂ ಸಹ ಹೋಗ್ಬೇಕು. ಫಸ್ಟ್ ನೀವು ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ಮ್ಯಾಟರ್ ರಿಸಾಲ್ವ್ ಆದ್ರೆ ಟ್ರಯಲ್ಸ್ ಹೆಚ್ಚಾಗೋದಿಲ್ಲ. ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಟ್ರಯಲ್ ಬನ್ನಿ. ದಟ್ ಇಸ್ 89 ರೈಟ್. ಅಷ್ಟನ್ನೇ ನಾವು CPC ಅಲ್ಲಿ ಓದೋದು. ಈ ಸ್ಪೆಸಿಫಿಕ್ ಲೋಕ್ ಅದಾಲತ್ ಅಂತ ಅಂದಾಗ ನಮಗೆ ಸ್ಪೆಷಲ್ ಆಕ್ಟ್ ಇದೆ ಅಲ್ಲ, ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ನ ನೋಡ್ಬೇಕಾಗತ್ತೆ. ಮೀಡಿಯೇಷನ್ ಅಂತಂದ್ರೆ ಮೀಡಿಯೇಷನ್ ನ ಆಕ್ಟ್, ಆರ್ಬಿಟ್ರೇಷನ್ ನ ಆಕ್ಟ್ ಇದೆ. ಸೊ ಆ ಆಕ್ಟ್ ಎಲ್ಲಾನು ನಮಗೆ ಸಿಲೆಬಸ್ ಅಲ್ಲೇ ಇಲ್ಲ. ಅಂಡ್ ವೆನ್ ವಿ ಸಿ CPC ಇನ್ ಆರ್ ಸಿಲೆಬಸ್ ವಿ ಓನ್ಲಿ ರೀಡ್ ಸೆಕ್ಷನ್ 89. ಅದು ಈ ಪ್ರೊವಿಷನ್ಸ್ ಇದೆ. ಇವುಗಳ ಮುಖಾಂತರ ಹೋಗಿ ನೀವು ಮತ್ತೆ ಟ್ರಯಲ್ ಬರ್ಬಹುದು ಅಂತ. ಈ ಕೊಟ್ಟಿರೋ ಕ್ವೆಶನ್ ಬೇಸಿಕ್ಲಿ ನಾವು ನೋಡ್ಬೇಕು ಅಂತಂದ್ರೆ ಇದು ಸ್ಪೆಸಿಫಿಕ್ ನಮಗೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಮತ್ತೆ ಮೀಡಿಯೇಷನ್ ಆಕ್ಟ್ ಅಲ್ಲಿ ಯಾವ್ದು ಪ್ರಿವೇಲ್ ಆಗುತ್ತೆ ಅನ್ನೋದ್ರದ್ದು ಕ್ವೆಶನ್ ಬಂದಿರೋದು. ಸೊ ಇಷ್ಟು ಡೀಪ್ ಆಗಿ ನಮಗೆ ಅಪ್ಲಿಕಬಿಲಿಟಿ ಬೇಸ್ಡ್ ಕರ್ನಾಟಕದಲ್ಲಿ ಬರುವಂತ ಸಾಧ್ಯತೆ ಇಲ್ಲ. ಓಕೆ, ಬಿಕಾಸ್ ಅವೆರಡರಲ್ಲಿ ಯಾವ್ದು ಪ್ರಿವೇಲ್ ಆಗುತ್ತೆ, ನಾನು ಲೋಕ್ ಅದಾಲತ್ ಪ್ರಿವೇಲ್ ಆಗೋದು. ಬಿಕಾಸ್ ಜಡ್ಜಸ್ ಏನೇ ಕೂತ್ಕೊಂಡು ಕೊಡ್ತಿರೋಂಥದ್ದು. ಮೀಡಿಯೇಷನ್ ಅಲ್ಲಿ ಮೀಡಿಯೇಟರ್ ಅದನ್ನ ಸೆಟಲ್ ಮಾಡ್ತಿದ್ದಾರೆ ಮ್ಯಾಟರ್ ಅಷ್ಟೇನೆ. ಅಂಡ್ ಮೀಡಿಯೇಷನ್ ಅಂತ ಬಂದಾಗ ನಾವಿಲ್ಲಿ ಯಾವುದೇ ಎವಿಡೆನ್ಸಸ್ ನ ಎಲ್ಲ ತಗೊಳ್ಳೋದಿಲ್ಲ. ಸೊ ಲೋಕ್ ಅದಾಲತ್ ಅಂತ ಬಂದಾಗ ನಮ್ಗೆ ಎವಿಡೆನ್ಸಸ್ ಎಲ್ಲಾನು ತಗೊಂಡಿರ್ತಾರೆ, ಬೇಸಿಕ್ ಬೇರ್ ಮಿನಿಮಮ್. ಅಂಡ್ ಲೋಕ್ ಅದಾಲತ್ಗೆ ಹೋಗುವಂತ ಕೇಸಸ್ ಅದನ್ನ ಜಡ್ಜಸ್ ಸೆಟಲ್ ಮಾಡ್ತಿರೋದ್ರಿಂದ ಇದೇ ಪ್ರಿವೇಲ್ ಆಗೋದು. ಕ್ಲಿಯರ್? ನೆಕ್ಸ್ಟ್ ಆರ್ಡರ್ 7 ರೂಲ್ 14 ಕ್ಲಾಸ್ 4. ಆರ್ಡರ್ 7 ಏನು? ಪ್ಲೇನ್. Rule 14 clause 4 of the CPC reads nothing in this rule shall apply to documents produced for cross-examination of the plaintiff's witnesses or handed over to the witness merely to refresh his memory. Can plaintiff be confronted with such a document? Idralli ee question delete agide Kerala judiciary exam inda. Clear? So idu again if we see order 7 rule 14 clause 4 ಏನ್ ಹೇಳ್ತಿರೋದು about refreshing memory. ಪ್ಲೇಂಟ್ ಕಡೆಯಿಂದ ನಾವು ಈಗ ಪ್ಲೇಂಟ್ ಸಬ್ಮಿಟ್ ಮಾಡ್ಬೇಕಾದ್ರೆ ಅದ್ರ ಜೊತೆಗೇನೆ ಎಲ್ಲಾ ಎವಿಡೆನ್ಸಸ್ ಏನೇನಿದೆ ಅದನ್ನೆಲ್ಲ ಇನಿಷಿಯಲಿನೇ ಸಬ್ಮಿಟ್ ಮಾಡಿರ್ತೀವಿ, ರೈಟ್? ಬಿಕಾಸ್ ಆಮೇಲೆ ನೀವು ಅದನ್ನ ಕೊಡೋ ಹಾಗಿಲ್ಲ ಅಂತ. ಸೊ ಅದನ್ನ ಕೊಡ್ಬೇಕಾದಾಗ ಮತ್ತೆ ರಿಫ್ರೆಶ್ ಮಾಡ್ಕೋಬೇಕು ಮೆಮರಿ. ರಿಫ್ರೆಶಿಂಗ್ ಮೆಮರಿ ಈ ಸೆಕ್ಷನ್ ಸ್ಪೆಸಿಫಿಕ್ ಆಗಿ ನಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್. ಸೆಕ್ಷನ್ 159. ಸೊ ರಿಫ್ರೆಶಿಂಗ್ ಹಿಸ್ ಮೆಮರಿ ಇದು ಯಾರ ಮೆಮರಿ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಕೊಡೋದು? ವಿಟ್ನೆಸ್ ಮ್ಯಾಮ್.
ವಿಟ್ನೆಸ್ ನ ಮೆಮರಿ ರಿಫ್ರೆಶ್ ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಯಾರ ವಿಟ್ನೆಸ್? ಪ್ಲೇಂಟಿಫ್ ವಿಟ್ನೆಸ್ ಡಿಫೆಂಡೆಂಟ್ ವಿಟ್ನೆಸ್? ಪ್ಲೇಂಟಿಫ್ ವಿಟ್ನೆಸ್ ಪ್ಲೇಂಟಿಫ್ ವಿಟ್ನೆಸ್ ನ ರಿಫ್ರೆಶ್ ಮಾಡ್ಕೊಳ್ಳೋದಿಕ್ಕೆ ನಾವು ಕೊಡ್ತಿರೋಂತ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಸೊ ಇದಕ್ಕೆ ಏನು ಈ ಸೆಕ್ಷನ್ ಅಲ್ಲಿ ಕೇರಳ ಹೈಕೋರ್ಟ್ ನ ಒಂದು ಏನು ಎಕ್ಸ್ಪ್ಲನೇಷನ್ ಇದೆ ಅದೇನಂತಂದ್ರೆ ಇಲ್ಲಿ ಡಿಫೆಂಡೆಂಟ್ ನ ವಿಟ್ನೆಸ್ ಗೆ ನಾವು ಕೊಡೋದು ಇದು ಆಕ್ಟ್ ಅಲ್ಲೇನೆ ತಪ್ಪಾಗಿ ಮೆನ್ಷನ್ ಆಗಿದೆ. ಅಂಡ್ ಆಕ್ಟ್ ನ ಇದು ನಾವು ಕಂಪ್ಲೀಟ್ ಆಕ್ಟ್ ಅಲ್ಲಿ ಪ್ಲೇಂಟಿಫ್ ಅಲ್ಲ ಡಿಫೆಂಡೆಂಟ್ ವಿಟ್ನೆಸ್ ಗೆ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಕೊಡೋದು ಅನ್ನೋ ರೀತಿ ಈ ಚೇಂಜಸ್ ಆಗ್ಬೇಕು ಅನ್ನೋದು ಒಂದು ಪೂರ್ತಿ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆ. ಸೊ ನೀವು ಕೇರಳ ಹೈಕೋರ್ಟ್ ನ ವೆಬ್ಸೈಟ್ ಚೆಕ್ ಮಾಡಬಹುದು. ಈ ಕ್ವೆಶ್ಚನ್ ಡಿಲೀಟ್ ಮಾಡಿರೋದಕ್ಕೆ ದೇರ್ ಇಸ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್ ಆಲ್ಸೋ. ಓಕೆ, ಇದಕ್ಕೊಂದು ಲಾ ಕಮಿಷನ್ ರಿಪೋರ್ಟ್ ಇದೆ. ಸೊ ಲಾ ಕಮಿಷನ್ ರಿಪೋರ್ಟ್ ಪ್ರಕಾರ ಈ ಕ್ವೆಶ್ಚನ್ ಹಾಗಾಗಿ ಇದು ತಪ್ಪಾಗಿದೆ ಅಂತ ಹೇಳಿ ಈ ಕ್ವೆಶ್ಚನ್ ನ ಡಿಲೀಟ್ ಮಾಡಿದ್ದಾರೆ. ಇದರಲ್ಲಿರುವಂತ ಟೆಕ್ನಿಕಲ್ ಫಾಲ್ಟ್ ಕ್ವೆಶ್ಚನ್ ಅಲ್ಲಿ ಬಂದಿರೋದಲ್ಲ, ಬೇರೆ ಆಕ್ಟ್ ಅಲ್ಲೇ ಟೆಕ್ನಿಕಲ್ ಫಾಲ್ಟ್ ಇದೆ ಅಂತ. ಈ ತರ ಒಂದೆರಡು ಕ್ವೆಶ್ಚನ್ ಡಿಲೀಟ್ ಆಗುತ್ತೆ ಎಲ್ಲಾ ಪೇಪರಲ್ಲೂ ಡಿಸ್ಕ್ರಿಪೆನ್ಸೀಸ್ ಇದ್ದೇ ಇರುತ್ತೆ. ಸೆಕ್ಷನ್ 92 ಆಫ್ ಸಿಪಿಸಿಎಸ್ ಡೈರೆಕ್ಟ್ ಕ್ವೆಶ್ಚನ್ ಅಗೇನ್. ಸೆಕ್ಷನ್ 92 ಏನು ಕೇಳಿದ್ದಾರೆ ನಮಗೆ? ಎಸ್, Public charities. Yes, ma'am. Public purposes of a charitable or religious nature stipulates in the relation to a trust created for public purpose. A suit may be instituted having obtained the leave of the court. So, public purpose ಅಲ್ಲಿ charitable trust related suit ಏನಿದೆ ಅದನ್ನ ನಾವು ಇನ್ಸ್ಟಿಟ್ಯೂಟ್ ಮಾಡಬಹುದು ಕೋರ್ಟ್ ನ ಪರ್ಮಿಷನ್ ಒಂದಿಗೆ. What will be the consequence if notice is not given to the defendant before granting leave? ಪರ್ಮಿಷನ್ ತಗೊಂಡು ನೀವು ಸೂಟ್ ಫೈಲ್ ಮಾಡ್ತಿದ್ದೀರಿ, ಅದಕ್ಕೆ ಮುಂಚೆ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು ಡಿಫೆಂಡೆಂಟ್ ಗೆ. ಆ ರೀತಿ ನೀವು ಮಾಡ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ಸೂಟ್ ಇಸ್ ಇಲ್ಲಿಗಲ್. ನೋಟಿಸ್ ಸರ್ವ್ ಆಗಿಲ್ಲ ಅಂತ ಸೂಟ್ ಇಲ್ಲಿಗಲ್ ಆಗತ್ತಾ? ಒನ್ಸ್ ಲೀವ್ ಇಸ್ ಗ್ರಾಂಟೆಡ್ ಡಿಫೆಂಡೆಂಟ್ ಕೆನ್ ನಾಟ್ ಚಾಲೆಂಜ್ ಇಟ್. ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಂದ ತಕ್ಷಣ ಡಿಫೆಂಡೆಂಟ್ ಚಾಲೆಂಜ್ ಮಾಡೋದಿಕ್ ಆಗೋದಿಲ್ಲ. ಇದು ಆನ್ಸರ್ ಆಕ್ಚುಲಿ ತಪ್ಪಾಗುತ್ತೆ. ಏನಕ್ಕಂತಂದ್ರೆ ಫೇರ್ ಟ್ರಯಲ್ ಹೇಗ್ ನಡೆಯುತ್ತೆ ಮತ್ತೆ ಆಗದೇ ಇಲ್ಲ. ಡಿಫೆಂಡೆಂಟ್ ಕ್ಯಾನ್ ಸ್ಟಿಲ್ ಕಂಟೆಸ್ಟ್ ದ ಕ್ವೆಶ್ಚನ್ ಆಫ್ ಗ್ರಾಂಟ್ ಆಫ್ ಲೀವ್. ದ ಅಪೆಲೇಟ್ ಕೋರ್ಟ್ ಅಲೋನ್. Yes, answer. Option The appellate C. court alone can consider the question. Section 92. ಕೋರ್ಟ್ ನ ಪರ್ಮಿಷನ್ ಒಂದಿಗೆ ಪ್ಲೇಂಟಿಫ್ ಸೂಟ್ ಅನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಕೋರ್ಟ್ ಪರ್ಮಿಷನ್ ಕೊಡೋದಕ್ಕೆ ಮುಂಚೆ ನೋಟಿಸ್ ಕಳಿಸ್ಲಿಲ್ಲ ಡಿಫೆಂಡೆಂಟ್ ಗೆ. ಸೊ ನೋಟಿಸ್ ಕಳಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಡಿಫೆಂಡೆಂಟ್ ಗೆ ಆಪರ್ಚುನಿಟಿ ಇರೋದಿಲ್ವಾ ಕೋರ್ಟ್ ಅಲ್ಲಿ ಬಂದು ಮಾತನಾಡೋದಕ್ಕೆ? Option C, ma'am. Option C, defendant can still contest upon the question of grant of leave. Court ನೋಟಿಸ್ ಕಳಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಡಿಫೆಂಡೆಂಟ್ ನ ಒಂದು ಸ್ಟ್ಯಾಂಡ್ ವೈಲೇಟ್ ಆಗೋದಿಲ್ಲ. ಡಿಫೆಂಡೆಂಟ್ ಇನ್ನು ಮತ್ತೇನು ಬರ್ಬೋದು, ಕಂಟೆಸ್ಟ್ ಮಾಡಬಹುದು. ಅಗೇನ್ ಹಿ ಕ್ಯಾನ್ ಕಂಟೆಸ್ಟ್ ಫಾರ್ ಕ್ವೆಶ್ಚನ್ ಆಫ್ ಗ್ರಾಂಟ್ ಆಫ್ ಲೀವ್. ಹೇಗೆ ಕೋರ್ಟ್ ಪರ್ಮಿಟ್ ಮಾಡುತ್ತೆ ಅಂತ. 9th, when material irregularity and fraud is conducting sale, fraud in conducting sale stand proved. Okay, material irregularity ಹಾಗೂ fraud ಆಗಿದೆ ಎಲ್ಲಿ ಸೇಲ್ ಕಂಡಕ್ಟ್ ಮಾಡಬೇಕಾದ್ರೆ. What should be the law? What should be the view taken by the execution court while deciding a petition filed under Order 21 Rule 90 of the CPC? ಈ ಕ್ವೆಶ್ಚನ್ ನಮಗೆ ಕರ್ನಾಟಕದಲ್ಲಿ ಬಂದಿಲ್ಲ, ಬಟ್ ಆರ್ಡರ್ 21 ರೂಲ್ 90 ಬಂದಿದೆ. ಓಕೆ, ಅಂಡ್ ಅಂದ್ರೆ ಇದರಿಂದ ನಮಗೆ ಬೇರೆ ಇದು ಕ್ವೆಶ್ಚನ್ ಹೆಡಿಂಗ್ ಇಂದ ಬಂದಿದೆ. ಬಟ್ ಈಗ ಒಂದು ಸೇಲ್ ಯಾವಾಗ ಒಂದು ಸೂಟ್ ನಡೆದಿದೆ, ಓಕೆ, ಆ ಸೂಟ್ ಅಲ್ಲಿ ಒಂದು ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಫ್ಲಿಕ್ಟ್ ಆಗಿದೆ. ಅಂಡ್ ಆ ಕೋರ್ಟ್ ಅದನ್ನ ಹಿಯರಿಂಗ್ ಮಾಡಿದೆ. ಆ ಸೂಟ್ ಏನಿದೆ ಅದನ್ನ ಆ ಪ್ರಾಪರ್ಟಿನ ಸೇಲ್ ಔಟ್ ಮಾಡಿ ಅನ್ನೋದು ಹೇಳಲಾಗಿದೆ.
ಸೊ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಆ ಸೇಲ್ ನಡೆಯುತ್ತೆ ಅಂಡ್ ಆ ಸೇಲ್ ನ ಫೈನಲೈಸ್ ಅಂತ ಹೆಲ್ಪ್ ಮಾಡ್ತೀವಿ. ಅದಾದ್ಮೇಲೆ ಕನ್ಫರ್ಮೇಶನ್ ಆಗುತ್ತೆ ಸೇಲ್ ಆಗಿರೋದು, ನಂತರ ಮುಂದಕ್ಕೆ ಹೋಗ್ತೀವಿ. ಈಗ ಆ ಕಂಡಕ್ಟ್ ಆದಂತ ಸೇಲ್ ಅಲ್ಲೇನೆ ಒಂದು ಫ್ರಾಡ್ ಆಗಿದೆ. ಕೋರ್ಟ್ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಮಾಡ್ತಿರುವಂತ ಸೇಲ್ ಅಲ್ಲೇ ಫ್ರಾಡ್ ಆಗಿದೆ, ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆಗಿದೆ. ಈ ಕಂಡೀಷನ್ ಪ್ರೂವ್ ಆಗತ್ತೆ ದಟ್ ಎಸ್ ಫ್ರಾಡ್ ಆಗಿದೆ ಅಂತ. ಏನ್ ಮಾಡೋದು? ಆನ್ಸರ್ ಇದಕ್ಕೆ ಎಲ್ಲಿದೆ? ಆರ್ಡರ್ 21 ರೂಲ್ 90 is about sale, material irregularity and fraud in conducting sale. ಆರ್ಡರ್ 21 ರೂಲ್ ಯಾವ ರೂಲ್ ಇದಕ್ಕೆ ಆನ್ಸರ್ ಮಾಡುತ್ತೆ? ಕೋರ್ಟ್ ಇಸ್ ಬೌಂಡ್ ಟು ಸೆಟ್ ಅಸೈಡ್ ದ ಸೇಲ್. ಇವಾಗ ಆ ರೀತಿ ನಡೆದಂತ ಸೇಲ್ ನ ಸೆಟ್ ಅಸೈಡ್ ಮಾಡ್ಬೇಕಾ? Sale can be set aside only if the petitioner proves to have sustained substantial injury. ಈಗ ಪಿಟಿಷನರ್ ಆ ರೀತಿ ಆದಂತ ಫ್ರಾಡ್ ಇಂದ ನನಗ್ ತೊಂದರೆ ಆಯ್ತು ಅನ್ನೋದನ್ನ ಪ್ರೂವ್ ಮಾಡಿದ್ರೇನೆ ಸೆಟ್ ಅಸೈಡ್ ಮಾಡೋದಾ? ಟು ಸೆಟ್ ಅಸೈಡ್ ದ ಸೇಲ್, ಪಿಟಿಷನರ್ ಶಾಲ್ ಫರ್ದರ್ ಎಸ್ಟಾಬ್ಲಿಷ್ ಮೆಲೈಸ್ ಆನ್ ದ ಪಾರ್ಟ್ ಆಫ್ ದ ಡಿಗ್ರಿ ಹೋಲ್ಡರ್. ಈಗ ಡಿಗ್ರಿ ಹೋಲ್ಡರ್ ಯಾರಿದ್ದಾರೆ ಅವನ ಪರವಾಗಿ ತಪ್ಪಿತ್ತು ಅನ್ನೋದನ್ನ ಪಿಟಿಷನರ್ ಪ್ರೂವ್ ಮಾಡಿದ್ರೇನೆ ಸೆಟ್ ಅಸೈಡ್ ಮಾಡೋದಾ? ಇಲ್ಲ, ಟು ಸೆಟ್ ಅಸೈಡ್ ದ ಸೇಲ್ petitioner shall further establish that the proclamation was defective. ಏನು ಆನ್ಸರ್? ಈಸಿ ಆನ್ಸರ್ ಇದು, ಡೈರೆಕ್ಟ್ ಕ್ವೆಶ್ಚನ್. 90 ಅಲ್ಲಿ ನಾವು ಇದನ್ನ ಸೇಲ್ ಅಲ್ಲಿ ಫ್ರಾಡ್ ಆಗಿದೆ, ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆಗಿದೆ ಅಂತ ಹೇಳ್ತೀವಿ. ಅಂಡ್ 21 92 ಅಲ್ಲಿ ಹೇಳ್ತೀವಿ ಸೈಡ್ ಮಾಡಿ ಇದರಿಂದ ತೊಂದರೆ ಆಗಿದ್ರೆ ಫ್ರಾಡ್ ಆಗಿದೆ. ಆಪ್ಷನ್ ಬಿ ಮ್ಯಾಮ್. ಬಿ ಮ್ಯಾಮ್. ಬಿ ಫ್ರಾಡ್ ಆಗಿದೆ, ಇರ್ರೆಗ್ಯುಲಾರಿಟಿ ಆಗಿದೆ ಅಂತಂದ್ರೆ ಅದರಿಂದ ಪಿಟಿಷನರ್ಗೆ ಪ್ರಾಬ್ಲಮ್ ಆಗಿರುತ್ತೆ, ಸಬ್ಸ್ಟಾನ್ಷಿಯಲ್ ಇಂಜುರಿ ಕಾಸ್ ಆಗಿರುತ್ತೆ. ಸೊ ಇಂಜುರಿ ಆಗಿದೆ ಅನ್ನೋದನ್ನ ಅವನು ಪ್ರೂವ್ ಮಾಡ್ತಿದ್ದಾನೆ ಅಂತಂದ್ರೆ ನಾವು ಅದನ್ನ ಸೆಟ್ ಅಸೈಡ್ ಮಾಡಬಹುದು. ಸಿಂಪಲ್ ಆನ್ಸರ್. ಓಕೆ, ಆಪ್ಷನ್ ಬಿ. ಆರ್ಡರ್ 21 ರೂಲ್ 90 ನಮಗೆ ಬರೀ ಈ ಹೆಡ್ಡಿಂಗ್ ಬಗ್ಗೆ ಮಾತ್ರನೇ ಮಾತನಾಡೋದು. 92 ನಾವು ಕರ್ನಾಟಕ ಸಿವಿಲ್ ಜಜ್ ಅಲ್ಲಿ ಮಾತನಾಡೋದಿಲ್ಲ. ಸೊ ಫ್ರಾಡ್ ಅಂಡ್ ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆದ್ರೆ ನಾವು ಅದನ್ನ ಸೆಟ್ ಅಸೈಡ್ ಮಾಡಬಹುದು. 10th, the court must ensure a few essentials before accepting a plea of bar under order 2 rule 2 of CPC. Choose the most appropriate option. ಆರ್ಡರ್ 2 ರೂಲ್ 2 ಬಾರ್ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಏನು, ಯಾವಾಗ ನಾವು ಆರ್ಡರ್ 2 ರೂಲ್ 2 ಬಾರ್ ಅನ್ನ ಹಾಕೋದು? ಕಾಲೇಜ್ ಅಲ್ಲಿ ನೀವು ಆನ್ಸರ್ ಬರ್ದಿರ್ಬೋದು. ಡಿಫರೆನ್ಸ್ ಬಿಟ್ವೀನ್ ಸೆಕ್ಷನ್ 11 ರೆಸ್ ಜುಡಿಕಾಟಾ ಅಂಡ್ ಆರ್ಡರ್ 2 ರೂಲ್ 2. ಆರ್ಡರ್ ಬಿಕಾಸ್ ರೆಸ್ ಜುಡಿಕಾಟಾನು ಬಾರ್ ಆನ್ ಫರ್ದರ್ ಸೂಟ್ ಅಂತ ಹೇಳುತ್ತೆ ಅಂಡ್ ಆರ್ಡರ್ 2 ರೂಲ್ 2 ನಮಗೆ ಬಾರ್ ಆನ್ ಪ್ಲೀ ಅಂತ ಹೇಳುತ್ತೆ. ಇದೂನು ಫರ್ದರ್ ನೆಕ್ಸ್ಟ್ ಇನ್ನೊಂದು ಸೂಟ್ ಫೈಲ್ ಮಾಡ್ತೀವಿ, ಸಬ್ಸ್ಟಾಂಟಿವ್ ಸಬ್ಸಿಕ್ವೆಂಟ್ ಸೂಟ್, ಅದನ್ನ ಬಾರ್ ಅಂತ ಹೇಳ್ತಿರೋದು. ಸೊ ಈಗ ಆರ್ಡರ್ 2 ರೂಲ್ 2 ನ ಬಾರ್ ಯಾವಾಗ ಬರುತ್ತೆ ಅಂತ ಕೇಳ್ತಿರೋದು. ಸೆಕ್ಷನ್ 11 ಗೆ ಆರ್ಡರ್ 2 ರೂಲ್ 2 ಗೆ ಕಾಲೇಜ್ ಅಲ್ಲಿ ನೀವು ಓದಿದ್ರೆ ಡಿಫರೆನ್ಸ್ ಏನು? ಸೆಕ್ಷನ್ 11 ಅಲ್ಲಿ ಫಾರ್ಮರ್ ಸೂಟ್ ಏನ್ ಫೈಲ್ ಆಗಿರುತ್ತೆ ಅದು ಹರ್ಡ್ ಅಂಡ್ ಫೈನಲಿ ಡಿಸೈಡೆಡ್ ಆಗಿರ್ಬೇಕು ಅಲ್ವಾ? ಫೈನಲಿ ಡಿಸೈಡೆಡ್ ಇದರಲ್ಲಿ ಸೇಮ್ ಪಾರ್ಟಿ ಇರಬೇಕು. ಮತ್ತೆ ಸೆಕೆಂಡ್ ಸೂಟ್ ಅಲ್ಲಿ ಯಾವಾಗ ಬರುತ್ತೆ? ಸೆಕ್ಷನ್ 11 ರೆಸ್ ಜುಡಿಕಾಟಾ. ನಾನು ಒಂದ್ ಕೇಸ್ ಫೈಲ್ ಮಾಡಿದೀವಿ. ಆ ಕೇಸ್ ಅಲ್ಲಿ ಅಗೇನ್ ಸ್ವಾತಿ ಮತ್ತೆ ರಮ್ಯಾ ಪಾರ್ಟೀಸ್. ಸ್ವಾತಿ ರಮ್ಯಾ ಮಧ್ಯೆ ಒಂದು ಡಿಸ್ಪ್ಯೂಟ್ ಆಗಿದೆ ಅಬೌಟ್ ಒನ್ ಮೊಬೈಲ್ ಫೋನ್, ಏನೋ ಒಂದು ಡಿಸ್ಪ್ಯೂಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೇಸ್ ಅನ್ನ ಡಿಸೈಡ್ ಕೂಡ ಮಾಡಾಗಿದೆ. ಕೇಳಿ, ಹರ್ಡ್ ಅಂಡ್ ಫೈನಲಿ ಡಿಸೈಡೆಡ್. ಬಟ್ ಈಗ ಆ ಡಿಸೈಡ್ ಆದ್ಮೇಲೆನು ನನಗೆ ನ್ಯಾಯ ಸಿಕ್ಲಿಲ್ಲ. ಸೊ ನಾನೇನ್ ಮಾಡ್ತೀನಿ, ಮತ್ತೆ ನಾನೇ ಸೂಟ್ ಫೈಲ್ ಮಾಡ್ತೀನಿ. ಇದೇ ಪಾರ್ಟಿ, ಇದೇ ವಾಟರ್ ಬಾಟಲ್ ಆಗ್ಲಿ ಮೊಬೈಲ್ ಆಗ್ಲಿ ಏನಿದೆ ಅದು. ಬಟ್ ಕೇಳೋ ರೀತಿ ಈಗ ನಾನು ಬೇರೆ ಕೇಳ್ತೀನಿ. ಓಕೆ, ಏನಂತ ಅಂದ್ರೆ ಮೊಬೈಲ್ ಫೋನ್ ಓನರ್ಶಿಪ್ ಆಗಿರ್ಬಹುದು, ಟೈಟಲ್ ಆಗಿರ್ಬಹುದು, ಸೊ ಪೊಸೆಸರಿ ರೈಟ್ಸ್ ಬಗ್ಗೆ ಆಗಿರ್ಬಹುದು, ಕೇಳುವಂತ ರೈಟ್ ಇವಾಗ ಬೇರೆ ಕೇಳ್ತೀನಿ. ಏನು ಸಬ್ಸ್ಟಾನ್ಷಿಯಲಿ ಸೇಮ್, ಸಬ್ಜೆಕ್ಟ್ ಮ್ಯಾಟರ್, ರಿಲೀಫ್,
ರಿಲೀಫ್ ಏನಿದೆ ಅದು ಸಬ್ಸ್ಟಾನ್ಷಿಯಲಿ ಸೇಮ್ ಆಗಿರುತ್ತೆ. ಈ ತರ ಎಲ್ಲ ನಮ್ಗೆ ಸೆಕ್ಷನ್ 11 ಅಲ್ಲಿ ಬಂದಾಗ ನಾವು ಫರ್ದರ್ ಮತ್ತೆ ಬಂದಂತ ಫಾರ್ಮರ್ ಸೂಟ್ ಏನಿದೆ ಅದನ್ನ ಬಾರ್ ಮಾಡ್ತಿದೀವಿ. ಕರೆಕ್ಟ್. ಆರ್ಡರ್ ಟು ರೂಲ್ 2 ನಲ್ಲಿ ಏನ್ ಮಾಡ್ತೀವಿ? ಬೋತ್ ಸೂಟ್ ಆರ್ ಬೇಸ್ಡ್ ಆನ್ ಸೇಮ್ ಕಾಸ್ ಆಫ್ ಆಕ್ಷನ್. ಎಸ್. The plea under order 2 rule 2 is supported by evidence. ಇಲ್ಲ, ನಾವು ಎವಿಡೆನ್ಸ್ ತನಕ ಹೋಗೋದೇ ಇಲ್ಲ. Both suits are based on same cause of action. Yes, ನಮಗೆ ಅದೇ cause of action. ಬೇರೆ ಬೇರೆ cause of action, ಬೇರೆ ಬೇರೆ subject matter ಅಲ್ಲ. Order to rule 2 ಅಲ್ಲಿ same subject matter, same cause of action, same party, same relief. ಎಲ್ಲ ಸೇಮ್ ಟು ಸೇಮ್. ಸ್ಲೈಟ್ ಡಿಫರೆನ್ಸ್ ಅಷ್ಟೇ. ಎಲ್ಲ ಸೇಮ್ ಟು ಸೇಮ್. ಒಂದು ಕೇಸ್ ಮುಗ್ದಿದೆ, ಇನ್ನೊಂದು ಕೇಸ್ ಮತ್ತೆ ಫೈಲ್ ಮಾಡ್ತಿದ್ದೀರಿ. The bar is pleaded. Yes, the bar is pleaded. Okay, both suits are based on same cause of action and bar plead ಮಾಡಬೇಕು. That see ಇದು ಆಲ್ರೆಡಿ ಮುಗ್ದೋಗಿದೆ, ಇದನ್ನ ಮತ್ತೆ ಕೇಳ್ತಿದ್ದಾರೆ, ಸೊ ಬಾರ್ ಮಾಡಿ ಅಂತ ಕೇಳಬೇಕಾಗುತ್ತೆ, ಪ್ಲೀಡ್ ಮಾಡಬೇಕಾಗುತ್ತೆ ಕೋರ್ಟ್ ಅಲ್ಲಿ. Same cause of action, bar is pleaded, an issue is raised and the parties are thereby called upon to prove or defend. The plea under order to rule 2 is supported by evidence. Answer ಏನಿದಕ್ಕೆ? Both suits are based on same cause of action. Bar is pleaded is based on rule 2 supportive of evidence. ನಮ್ಗೆ ಒಂದು ಆಪ್ಷನ್ ಎಕ್ಸ್ಟ್ರಾ ಆಗಿದೆ ಫೋರ್ತ್ ಅಲ್ಲಿ, and that is an issue is raised by the parties and thereby called upon to prove or defend. Answer? ಆಪ್ಷನ್ ಸಿ ಮ್ಯಾಮ್. ಯಾಕೆ ಆಪ್ಷನ್ ಸಿ? ಜಾಸ್ತಿ ಪಾಯಿಂಟ್ಸ್ ಇದೆ ಅಂತನಾ? Issue is raised and the parties is thereby called upon to prove and defend ಇದೆ ಅಲ್ವಾ ಅದಕ್ಕೆ. ಸೊ ಈ ಎಕ್ಸಾಕ್ಟ್ಲಿ ಕರೆಕ್ಟ್. ಇಶ್ಯೂಸ್ ಏನ್ ರೈಸ್ ಆಗಿರುತ್ತೆ, ಇಲ್ಲಿ ಪಾರ್ಟೀಸ್ ನ ಕರೆದು ಮತ್ತೆ ಅದು ಪ್ರೂವ್ ಮಾಡಬೇಕು ಇಲ್ಲ ಡಿಫೆಂಡ್ ಮಾಡೋದಕ್ಕೆ ಕರಿತೀವಿ. ಸೊ ದಿಸ್ ಇಸ್ ಎಕ್ಸ್ಟ್ರಾ ವಿಚ್ ಇಸ್ ಎನ್ ಆರ್ಡರ್ ಟು ರೂಲ್ 2. ಎರಡೂನು ನಾವು ಬಾರ್ ಆನ್ ಫರ್ದರ್ ಸೂಟ್ ಏನೆ, ಇದು ಬಾರ್ ಆನ್ ಫರ್ದರ್ ಪ್ಲೀ. ಬಟ್ ಇಲ್ಲಿ ನಾವು ಇಶ್ಯೂಸ್ ಏನಿದೆ ಅದರ ಸಂಬಂಧಪಟ್ಟ ಹಾಗೆ ಪಾರ್ಟೀಸ್ ಆರ್ ಕಾಲ್ಡ್ ಟು ಡಿಫೆಂಡ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. Okay. Next, 11. Multiple remedies are available to the defendant against whom an ex parte decree is passed. Choose the correct combination. Ex parte decree ಯಾವಾಗ ಪಾಸ್ ಮಾಡ್ತಿರೋದು? Order 9 rule. Order 9, appearance and non-appearance of party. Rule 6 ಅಲ್ಲಿ plaintiff ಬಂದ ಡಿಫೆಂಡೆಂಟ್ ಬರಲಿಲ್ಲ, ಸೊ ಹಾಗಾಗಿ ex parte ಪ್ರೊಸೀಡ್ ಆಗಿ ಅಂತ ಹೇಳ್ತಿದೀವಿ. ಕರೆಕ್ಟ್? ಕರೆಕ್ಟಾ? ಪ್ಲೇಂಟಿಫ್ ಮಾತ್ರ ಅಪಿಯರ್ ಆದ, ಡಿಫೆಂಡೆಂಟ್ ಕೋರ್ಟ್ ಬರ್ಲಿಲ್ಲ, ಸೊ ನಾವು ಎಕ್ಸ್ ಪಾರ್ಟಿ ಕೊಡ್ತೀವಿ. ಡಿಫೆಂಡೆಂಟ್ ಬಂದ, ಪ್ಲೇಂಟಿಫ್ ಬರ್ಲಿಲ್ಲ, ಅವಾಗ ನಾವು ಡಿಸ್ಮಿಸ್ ಮಾಡ್ತೀವಿ. ರೈಟ್. ಬಟ್ ಈ ಎರಡನ್ನು ಸೆಟ್ ಅಸೈಡ್ ಮಾಡಬಹುದು ಅಂತಂದ್ರೆ ಅವ್ರ ನೆಕ್ಸ್ಟ್ ಹಿಯರಿಂಗ್ ಗೆ ಬಂದಾಗ ಇಲ್ಲ ಗಿವನ್ ಒಂದು ಸಫಿಶಿಯಂಟ್ ರೀಸನ್ ಇದ್ದು, ಕಾರಣ ಇದ್ದು ಕೋರ್ಟ್ಗೆ ನಾವು ಸ್ಯಾಟಿಸ್ಫೈ ಮಾಡಿದ್ರೆ ದಟ್ ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು, ನನ್ನಿಂದ ಕೋರ್ಟ್ ಪ್ರೊಸೀಡಿಂಗ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಅಂತ ಕೋರ್ಟ್ ಸ್ಯಾಟಿಸ್ಫೈ ಮಾಡಿದ್ರೆ ಕೋರ್ಟ್ ಓಕೆ ಅಂತ ಸೆಟ್ ಅಸೈಡ್ ಮಾಡುತ್ತೆ. ಸೊ ಎಕ್ಸ್ ಪಾರ್ಟಿ ಡಿಗ್ರಿನ ಸೆಟ್ ಅಸೈಡ್ ಮಾಡೋದಕ್ಕೆ ನಮ್ಮ ಹತ್ರ ಆರ್ಡರ್ 9 ರೂಲ್ 13 ಆಲ್ರೆಡಿ ಪ್ರಾವಿಷನ್ ಕೊಟ್ಟಿದೆ, ಸೆಟ್ ಅಸೈಡ್ ಮಾಡಬಹುದು ಅಂತ. ಈಗ ನಾವ್ ಇಲ್ಲೇನ್ ಮಾತನಾಡ್ತಿರೋದು, ಮಲ್ಟಿಪಲ್ ರೆಮಿಡೀಸ್ ಆರ್ ಅವೈಲೇಬಲ್ ಟು ಡಿಫೆಂಡೆಂಟ್ ಅಗೇನ್ಸ್ಟ್ ಹೋಮ್ ಅಂಡ್ ಎಕ್ಸ್ ಪಾರ್ಟಿ ಡಿಗ್ರಿ ಇಸ್ ಪಾಸ್. ಚೂಸ್ ಕರೆಕ್ಟ್ ಕಾಂಬಿನೇಷನ್. ಸೊ ಏನ್ ಯಾವ ರೀತಿ ಅವನು ರೆಮಿಡೀಸ್ ಅನ್ನ ಪಡ್ಕೋಬಹುದು ಸೆಟ್ ಅಸೈಡ್ ಮಾಡ್ಸೋದಕ್ಕೆ? ಆರ್ಡರ್ 9 ರೂಲ್ 13 ಹೋಗಬಹುದು. ಓಕೆ, ಅದು ಬಿಟ್ಟು ರಿವಿಷನ್ ಹೋಗಬಹುದು. ರಿವ್ಯೂ ಅಪೀಲ್ ಪಿಟಿಷನ್ ಟು ಸೆಟ್ ಅಸೈಡ್ ದ ಡಿಗ್ರಿ. ರಿವಿಷನ್ ಬರೋದಿಲ್ಲ. ರಿವ್ಯೂಗೆ ಎಸ್ ಹೋಗಬಹುದು. ರಿವ್ಯೂ ಒಂದು ಏನ್ ರಿವ್ಯೂಗೆ ಯಾವಾಗ ಹೋಗ್ತೀವಿ ಅಂತಂದ್ರೆ 114 ಅಲ್ಲಿ ಕೋರ್ಟ್ ಕಡೆಯಿಂದ ಏನು ಸ್ಟ್ರಾಂಗ್ ಇಫ್ ದೇರ್ ಇಸ್ ಎನಿ ರೀಸನ್ ದಟ್ ದೇರ್ ಹ್ಯಾಸ್ ಬೀನ್ ಎನಿ ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಅಂತ ಅಂದಾಗ ಕೋರ್ಟ್ಗೆ ರಿವ್ಯೂಗೆ ಹಾಕಬಹುದು. ಅಪೀಲಿಗೆ ಹೋಗಬಹುದು. ಎಸ್, ಪಿಟಿಷನ್ ಟು ಸೆಟ್ ಅಸೈಡ್ ಡಿಗ್ರಿ. ಪಿಟಿಷನ್ ಟು ಸೆಟ್ ಅಸೈಡ್ ಡಿಗ್ರಿ ಇಸ್ ಆರ್ಡರ್ 9 ರೂಲ್ 13. ರಿವಿಷನ್ ಆಗೋದಿಲ್ಲ. ರಿವ್ಯೂ ಅಂಡ್ ಪಿಟಿಷನ್ ಟು ಸೆಟ್ ಅಸೈಡ್. ರಿವಿಷನ್, ಅಪೀಲ್ ಅಂಡ್ ಪಿಟಿಷನ್ ಟು ಸೆಟ್ ಅಸೈಡ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಪಿಟಿಷನ್ ಟು ಸೆಟ್ ಅಸೈಡ್ ಅಂತಂದ್ರೆ ಆರ್ಡರ್ 9 ರೂಲ್ 13 ಅಲ್ಲಿ ನಾವು ಸೆಟ್ ಅಸೈಡ್ ಮಾಡೋದಕ್ಕೆ ಹಾಕಬಹುದು, ಅಪೀಲಿಗೆ ಹೋಗಬಹುದು, ಎಸ್ ಅಂಡ್ ರಿವ್ಯೂ ಕೂಡ ಸಹ ಮಾಡಬಹುದು. ಆನ್ಸರ್ ವಿಲ್ ಬಿ ಯೋರ್ ಆಪ್ಷನ್ ಡಿ.
Okay. Next question. The court has omitted to cite a precedent on the ground of petition of the review. ರಿವ್ಯೂಗೆ ಹಾಕೋದಿಕ್ಕಾಗತ್ತಾ? ರಿವ್ಯೂ ಇಸ್ ಫೈಲ್ಡ್. ಚೂಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಫಾಲೋಯಿಂಗ್. ಕೋರ್ಟ್ ಒಂದು ಪ್ರೆಸಿಡೆಂಟ್ ಅನ್ನ ಹೇಳೋದನ್ನ ಒಮಿಟ್ ಅಂದ್ರೆ ಮರ್ತಿದೆ. ಸೊ ಹಾಗಾಗಿ ನೀವು ರಿವ್ಯೂಗೆ ಅಪ್ಲೈ ಮಾಡಬಹುದಾ? ರಿವ್ಯೂ 114 ಅಲ್ಲಿ ಏನಂತ ಹೇಳ್ತೀವಿ? ಯಾವಾಗ ನೀವು ರಿವ್ಯೂ ಹಾಕಬಹುದು? ಕೋರ್ಟ್ ರಿವ್ಯೂಗೆ ಹೋಗ್ಬೇಕು ಅಂತಂದ್ರೆ ಏನ್ ಕಾರಣ ಇರುತ್ತೆ? ಯಾವುದೇ ಒಂದು there should be some significant error apparent on the face of the record. ಇಲ್ಲ ಅಂತಂದ್ರೆ ಆ ಒಂದು ರಿವ್ಯೂಗೆ ಯಾವಾಗ ಹಾಕ್ತೀವಿ ಅಂತಂದ್ರೆ ಸೇಮ್ ಕೋರ್ಟ್ ಮತ್ತೆ ನೀವು ಇದನ್ನ ವಿಚಾರ ಮಾಡಿ ರಿವ್ಯೂ ಮತ್ತೆ ನೋಡಿ ಇದನ್ನ ನೀವು ಸರಿಯಾಗಿ ಬರ್ದಿಲ್ಲ ಅಥವಾ ಇದ್ರಲ್ಲಿ ಏನೋ ತಪ್ಪು ಮಾಡಿದ್ದೀರಿ ಅಂತ ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಕಾಣಿಸ್ತಿದೆ, ತಪ್ಪು ಕಾಣಿಸ್ತಿದೆ, ಎದ್ದು ಕಾಣಿಸ್ತಿದೆ. ಇನ್ ಸಚ್ ಕಂಡೀಷನ್ ವಿ ಅಪ್ಲೈ ಫಾರ್ ರಿವ್ಯೂ. ಅಂದ್ರೆ ಈಗ ನಮಗೆ ಗೊತ್ತು ಇದು ಸೆಕ್ಷನ್ 11 ಪ್ರಕಾರ ಬಾರ್ ಆಗ್ತಿದೆ, ಆದ್ರೂ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡ್ತಿಲ್ಲ. ಸೊ ಅವಾಗ ಅದ್ರಲ್ಲಿ ತಪ್ಪಾಗಿದೆ, ಎರರ್ ಆಗಿದೆ ನೋಡಿ ಅಂತ ಹೇಳಿ ನಾವು ಮತ್ತೆ ಅದನ್ನ ರಿವ್ಯೂ ಕಳ್ಸೋದು, ಚಾಲೆಂಜ್ ಮಾಡೋದು ಬೇರೆ. ಇಲ್ಲಿ ಇವ್ರು ಏನ್ ಹೇಳ್ತಿರೋದು, ದಟ್ ಒಮಿಟ್ ಮಾಡಿದೆ ಟು ಸೈಟ್ ಅ ಪ್ರೆಸಿಡೆಂಟ್ ಅಂತಂದ್ರೆ, ಪ್ರೆಸಿಡೆಂಟ್ ಅಂತಂದ್ರೆ ಈಗ ಬೇಸ್ಡ್ ಆನ್ ಜೋಸೆಫ್ ಶೈನ್ ವರ್ಸಸ್ ಈ ಕೇಸ್ ನಾವು ಇದನ್ನ ಈ ತರ ಹೆಲ್ಡ್ ಮಾಡ್ತಿದೀವಿ. ಈಗ ಆ ಪ್ರೆಸಿಡೆಂಟ್ ಅನ್ನ ಬರ್ದಿಲ್ಲ ಕೋರ್ಟ್. ಸೊ ಹಾಗಂತ ನಾನು ರಿವ್ಯೂಗೆ ಹಾಕೋದಿಕ್ಕಾಗತ್ತಾ? ಒಮಿಷನ್ ಟು ರೆಫರ್ ಟು ಅನ್ ಅಥಾರಿಟಿ ಆಫ್ ಲಾ is not ground for review. Correct answer. Omission to refer to an authority of law is ground for review. No. If the decision would have been a different one altogether, omission referred to an authority of law is ground for review. ಆ ಒಂದು ತಪ್ಪು ಡಿಸಿಷನ್, ಆ ಪ್ರೆಸಿಡೆಂಟ್ ಏನ್ ಆ ಕೋರ್ಟ್ ಮೆನ್ಷನ್ ಮಾಡಿದ್ವು ಅದರಿಂದ ನಿಜವಾಗ್ಲೂ ದೊಡ್ಡ ತಪ್ಪಾಗಿದೆ ಅಂತ ಅಂದಾಗ ಎಸ್ ನಾವು ರಿವ್ಯೂಗೆ ಹಾಕಬಹುದು. ಬಟ್ ಇಲ್ಲಿ ನಾವು ಹೇಳ್ತಿರೋದು ಬರೀ ಒಮಿಟ್ ಮಾಡಿದೆ ಕೋರ್ಟ್ ಅಂತಂದ್ರೆ ಅದನ್ನ ತಪ್ಪಾಗಿದೆ ಅಂತೆಲ್ಲ ಏನ್ ಹೇಳ್ತಿಲ್ಲ. ಕೋರ್ಟ್ ಪ್ರೆಸಿಡೆಂಟ್ ಆ ಕೇಸ್ ಹೆಸರು ಹೇಳೋದು ಮರ್ತೋಗಿದೆ. If the omission was occurred due to counsel's failure to cite the precedent is a ground for review. Actually ಇದು ನಮಗೆ ಆನ್ಸರ್ ಆಗೋದೇ ಇಲ್ಲ. Omission to refer is no ground for review. Answer A. Okay. Just because court ಆ ಪ್ರೆಸಿಡೆಂಟ್ ನ ಕೇಸ್ ಹೆಸರು ಹೇಳಲಿಲ್ಲ ಅಂದ ತಕ್ಷಣ ನಾವು ಅದನ್ನ ತೆಗೆದಾಕ್ತಿವಿ ಅಂತಂದ್ರೆ ಆಗೋದಿಲ್ಲ, ರಿವ್ಯೂ ಹಾಕ್ತಿವಿ ಅಂತಂದ್ರೆ ಆಗೋದಿಲ್ಲ. ಬಿಕಾಸ್ ಕೋರ್ಟ್ ಅದೇ ಕೆಲ್ಸಕ್ಕೆ ಕೂತಿರಲ್ಲ ಅಲ್ವಾ. ಅದರಿಂದ ಏನಾದ್ರೂ ತಪ್ಪಾಗಿದೆ, ಜಡ್ಜ್ಮೆಂಟ್ ಏನೇ ಫಾಲ್ಟ್ ಆಗಿದೆ, ದೆನ್ ಸೆಕ್ಷನ್ ನ ಏನಾದ್ರೂ ತಪ್ಪಾಗಿ ಇಂಟರ್ಪ್ರೆಟ್ ಮಾಡಿದೆ, ಇಲ್ಲ ಸೆಕ್ಷನ್ ನ ತಪ್ಪಾಗಿ ಕೋಟ್ ಮಾಡಿದೆ, ಈ ಎಲ್ಲಾ ಕಂಡೀಷನ್ಸ್ ಅಲ್ಲಿ ಡೆಫಿನೆಟ್ಲಿ ನಾವು ರಿವ್ಯೂ ಹೋಗಬಹುದು. ನೀವು ಬರೀ ಹೇಳೋದ್ ಮರ್ತ್ರಿ ಅನ್ನೋ ರಿವ್ಯೂಗೆ ಹೋಗಕ್ ಆಗೋದಿಲ್ಲ. 13. Order for conditional attachment was passed under order 38 rule 5. Order 38 rule 5. ಏನು order 38? Arrest and attachment. Arrest and attachment before judgment. Okay. Arrest and attachment correct. But ಯಾವಾಗ ಇದು ನಡೀತಿರೋದು? ಬಿಫೋರ್ ಜಡ್ಜ್ಮೆಂಟ್ ಬಂದಾಗ ಆರ್ಡರ್ 38 ಅಲ್ಲಿ ಡೀಲ್ ಮಾಡ್ತಿರೋದು. ಇವಾಗ ಒಂದು ಕೇಸ್ ಅಲ್ಲಿ ಅರೆಸ್ಟ್ ಅಟ್ಯಾಚ್ಮೆಂಟ್ ಎಲ್ಲ ಆಗತ್ತೆ, ಆದ್ರೆ ಜಡ್ಜ್ಮೆಂಟ್ ಬಂದಾದ್ಮೇಲೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡೋದು, ಜಡ್ಜ್ಮೆಂಟ್ ಆದ್ಮೇಲೆ ಪ್ರಾಪರ್ಟಿನ ಅಟ್ಯಾಚ್ ಮಾಡೋದು. ಆದ್ರೆ ಕೆಲವು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನಾವು ಮುಂಚೆನೆ ಮಾಡ್ಬೇಕಾಗತ್ತೆ, ಅರೆಸ್ಟ್ ಮಾಡ್ಬೇಕಾಗತ್ತೆ, ಅಟ್ಯಾಚ್ಮೆಂಟ್ ಮಾಡ್ಬೇಕಾಗತ್ತೆ. ಯಾವಾಗ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕೇಸ್ ಪ್ರೊಸೀಡ್ ಆಗ್ತದೆ ಅಂಡ್ ನನಗೆ ಗೊತ್ತು ನಂದೇ ತಪ್ಪು ಅಂತ. ಸೊ ನಾನೇನ್ ಮಾಡ್ತೀನಿ, ಈಗ ನಾನು ತಪ್ಪಾಗಿ ನಿಮ್ದು ಒಂದು ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನನಗೆ ಗೊತ್ತು ನೀವು ಪ್ರೂವ್ ಮಾಡಬಹುದು, ಎಸ್ಟಾಬ್ಲಿಷ್ ಮಾಡಬಹುದು ಅಂಡ್ ನನ್ನ ಕೈಯಿಂದ ಈ ಜಮೀನ್ ಹೋಗುತ್ತೆ. ಸೊ ನಾನೇನ್ ಮಾಡಬಹುದು, ಈ ಜಮೀನ್ ಥರ್ಡ್ ಪಾರ್ಟಿಗೆ ಮಾರಬಹುದು. ಇಲ್ಲ ಈ ಒಂದು ಏನು ಸ್ಪೆಸಿಫಿಕ್ ಲ್ಯಾಂಡ್ ಇದೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬೆಳೆ ಇದೆ, ಕಂಪ್ಲೀಟ್ ಒಳ್ಳೆ ನೀವು ಕಿವಿ ಫ್ರೂಟ್ಸ್ ಅನ್ನ ಬೆಳೆಸಿದಿರಿ. ಸೊ ಇಟ್ಸ್ ಆಲ್ಮೋಸ್ಟ್ ನಿಮ್ಗೆ ವರ್ಷಕ್ಕೆ 1 ಕೋಟಿ ಅಷ್ಟು ಬರುತ್ತೆ. ನಾನು ಕಂಪ್ಲೀಟ್ ಇದನ್ನ ನಾಶ ಮಾಡೋದಕ್ಕೆ ಪ್ಲಾನ್ ಮಾಡಬಹುದು, ಸೊ ದಟ್ ನಿಮಗೆ ಲಾಸ್ ಆಗ್ಲಿ ಅಂತ. ಬಿಕಾಸ್ ಹೇಗಿದ್ರು ಜಡ್ಜ್ಮೆಂಟ್ ನನ್ನ ಅಗೇನ್ಸ್ಟ್ ಅಲ್ಲಿ ಹೋಗುತ್ತೆ, ಸೊ ನನ್ನ ಜೊತೆ ನಿಮಗೂ ಲಾಸ್ ಆಗ್ಬೇಕಲ್ಲ, ಅಂಡ್ ಹಾಗಾಗಿ ಇದನ್ನ ನಾನು ನಾಶ ಮಾಡಬಹುದು. ಇಲ್ಲ
ನಾನೀಗ ಕೋರ್ಟ್ ಪ್ರೊಸೀಡಿಂಗ್ಸ್ ಗೆ ಅಟೆಂಡೇ ಆಗ್ಲಿಲ್ಲ, ನಾನು ಅಟೆಂಡ್ ಆಗೋದು ತುಂಬಾ ಇಂಪಾರ್ಟೆಂಟ್, ಇಲ್ಲ ನನ್ಗೆ ಅರೆಸ್ಟ್ ಆಗತ್ತೆ ಅಂತ ಗೊತ್ತು, ನನ್ನ ಅರೆಸ್ಟ್ ಮಾಡಬಹುದು ಈ ಕಂಡೀಷನ್ ಅಲ್ಲೇ ಅಂತ, ಸೊ ನಾನ್ ಈ ದೇಶ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡಬಹುದು ತರ ಎಲ್ಲ ಏನ್ ಕಿತಾಪತಿ ಅಂತ ಮಾಡೋದಕ್ಕೆ ಹೋಗ್ತಾರೆ. ಆ ಕಂಡೀಷನ್ ನಲ್ಲಿ ಆರ್ಡರ್ 38 ಪ್ರಕಾರ ರೂಲ್ 1 is about arrest, ರೂಲ್ 5 is about attachment. ಆಯ್ತಾ? ನಾವು ಕಂಡೀಷನಲ್ ಅಟ್ಯಾಚ್ಮೆಂಟ್ ಅನ್ನ ಮಾಡ್ಕೊಳ್ತೀವಿ ಜಡ್ಜ್ಮೆಂಟ್ ಕೊಡೋದಕ್ಕೂ ಮುಂಚೆನೆ. ಅದು ಇನ್ನೊಂದು ಪಾರ್ಟಿ ಕೋರ್ಟ್ ಹೇಳ್ಬೇಕಾಗತ್ತೆ ದಟ್ ಸಿ ಈಗ ಈ ಪಾರ್ಟಿ ಯಾರಿದ್ದಾರೆ ಇವರು ಈ ಜಮೀನಲ್ಲಿರುವಂತ ಫ್ರೂಟ್ಸ್ ಏನಿದೆ ಇದನ್ನ ಹಾಳ್ ಮಾಡೋದಕ್ಕೆ ನೋಡ್ತಿದ್ದಾರೆ, ಇವನು ಹಾಳ್ ಮಾಡುವಂತ ಪೂರ್ತಿ ಸಾಧ್ಯತೆ ಇದೆ ಅನ್ನೋದು ಕೋರ್ಟ್ಗೆ ನಾನು ತಿಳಿಸ್ಬೇಕಾಗತ್ತೆ. ಅಂಡ್ ಕೋರ್ಟ್ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಕೋರ್ಟ್ ಇಮಿಡಿಯೇಟ್ಲಿ ಕಂಡೀಷನಲ್ ಅಟ್ಯಾಚ್ಮೆಂಟ್ ಅನ್ನ ಮಾಡ್ಸತ್ತೆ. ಕಂಡೀಷನಲ್ ಅಟ್ಯಾಚ್ಮೆಂಟ್ ಅಂತಂದ್ರೆ ಈ ಜಡ್ಜ್ಮೆಂಟ್ ಕೊಡೋ ತನಕ ಕೋರ್ಟ್ ಆ ಪ್ರಾಪರ್ಟಿನ ಅಟ್ಯಾಚ್ ಮಾಡಿಸ್ಕೊಳ್ತಿರತ್ತೆ, ಇಲ್ಲ ಆ ವ್ಯಕ್ತಿನ ಅರೆಸ್ಟ್ ಕೂಡ ಸಹ ಮಾಡ್ಕೋಬಹುದು. ಕ್ಲಿಯರ್? ಸೊ ಎರಡೂನು ಮಾಡಬಹುದು, ಕೋರ್ಟ್ ಹತ್ರ ಅಧಿಕಾರ ಇದೆ. ಕಂಡೀಷನಲ್ ಅಟ್ಯಾಚ್ಮೆಂಟ್, ಕಂಡೀಷನಲ್ ಅರೆಸ್ಟ್ ಎರಡೂ ಮಾಡಬಹುದು. ರೂಲ್ 1 ಅಲ್ಲಿ ಅರೆಸ್ಟ್, ರೂಲ್ 5 ಅಲ್ಲಿ ಅಟ್ಯಾಚ್ಮೆಂಟ್ ಕೊಟ್ಟಿರೋದು. ಇದು ಏನಕ್ಕೆ ಮಾಡ್ತಿರೋದು, ಆಬ್ಜೆಕ್ಟಿವ್ ಏನು ಈ ಪ್ರೊವಿಷನ್ಗೆ ಅಂತಂದ್ರೆ, ಬಿಕಾಸ್ ಈಗ ನಿಮ್ ಕಡೆಗೆ ನ್ಯಾಯ ಇದೆ, ನೀವು ಕೋರ್ಟ್ ಹೋಗಿದ್ದೀರಿ ನ್ಯಾಯ ಕೇಳೋದಿಕ್ಕೆ, ನಾನ್ ಇದನ್ನ ಹಾಳ್ ಮಾಡೋದ್ರಿಂದ ನಿಮಗೆ ನ್ಯಾಯ ಡಿಫೀಟ್ ಆಗತ್ತೆ. ಸೊ ನೀವು ಕೋರ್ಟ್ ನ ನಂಬ್ಕೊಂಡು ಕೋರ್ಟ್ ಹೋಗಿದ್ದೀರಿ, ನಿಮಗೆ ನ್ಯಾಯ ಸಿಗತ್ತೆ ಅಂತ ಅಂದಾಗ ಕೋರ್ಟ್ ನಿಮಗೆ ನ್ಯಾಯ ಕೊಡ್ಸೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಆಬ್ಜೆಕ್ಟಿವ್ ಹಿಯರ್ ಇಸ್ ಟು ಮೇಕ್ ಶ್ಯೂರ್ ದ ಪ್ಲೇಂಟಿಫ್ ಏನು ಕೋರ್ಟ್ ಮೇಲೆ ನಂಬಿಕೆ ಇರ್ಲಿ, ಕೋರ್ಟ್ ನಿಮಗೆ ಜಸ್ಟಿಸ್ ಕೊಡತ್ತೆ. ಸೊ ಜಸ್ಟಿಸ್ ಕೊಡೋದಕ್ಕೆ ಬೇಕಾಗಿರುವಂತ ಎಲ್ಲಾ ಸ್ಟೆಪ್ಸ್ ನ ಕೋರ್ಟ್ ತಗೊಳ್ಳುವಂತ ಅಧಿಕಾರ ಕೋರ್ಟ್ ಹತ್ರ ಇದೆ. ಹಾಗಾಗಿ ಕೋರ್ಟ್ಗೆ ಈ ಸೆಕ್ಷನ್ ಆರ್ಡರ್ 38 ಅಲ್ಲಿ ನಾವು ಪವರ್ ಅನ್ನ ಕೊಟ್ಟಿರೋದು ಫಾರ್ ಅಟ್ಯಾಚ್ಮೆಂಟ್ ಅಂಡ್ ಅರೆಸ್ಟ್ ಬಿಫೋರ್ ಜಡ್ಜ್ಮೆಂಟ್. ತೀರ್ಪು ಬಂದ ಮೇಲೆ ಇದನ್ನ ನೀವು ಎಕ್ಸಿಕ್ಯೂಷನ್ ಹೋಗೋದು ಬೇರೆ, ಅದಕ್ಕೆ ಮುಂಚೆನೆ ನೀವು ಆ ವ್ಯಕ್ತಿನ ಅರೆಸ್ಟ್ ಮಾಡಿಸೋದು, ಅಟ್ಯಾಚ್ ಮಾಡಿಸೋದು ಬೇರೆ. ಕ್ಲಿಯರ್? ಇದನ್ನ ನಾವು ಕಂಡೀಷನಲ್ ಅಟ್ಯಾಚ್ಮೆಂಟ್, ಕಂಡೀಷನಲ್ ಅರೆಸ್ಟ್ ಅಂತ ಕರಿತೀವಿ. ಸೊ ಇದನ್ನ ಮಾಡಬಹುದು. ಆಫ್ ದ ಕೋರ್ಟ್ ದ ಡಿಫೆಂಡೆಂಟ್ ಎಂಟರ್ಡ್ appearance and furnished sufficient security, what shall be the proper course open to the court. ಈಗ ಈ ತರ ಕಂಡೀಷನಲ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡಾಗ ಏನಾಗತ್ತೆ, ಆ ವ್ಯಕ್ತಿ ಡಿಫೆಂಡೆಂಟ್ ಯಾರಿದ್ದಾರೆ ಅವರು ಕೋರ್ಟ್ ಬರ್ಬೇಕಾಗತ್ತೆ ಅಂಡ್ ಸೆಕ್ಯೂರಿಟಿ ಫರ್ನಿಶ್ ಮಾಡ್ಬೇಕಾಗತ್ತೆ. ದಟ್ ನಾನು ಇದನ್ನ ಹಾಳ್ ಮಾಡೋದಿಲ್ಲ, ಇದ್ರ ಬೆಲೆ 1 ಕೋಟಿನ ತಗೊಳ್ಳಿ, ನೀವು ಎಷ್ಟು ದುಡ್ಡು ಹೇಳಿದ್ರೆ ನಾನು ಅಷ್ಟು ದುಡ್ಡು ಕೋರ್ಟ್ಗೆ ಸೆಕ್ಯೂರಿಟಿ ಆಗಿ ಜಮಾ ಮಾಡ್ತೀನಿ. ಈ ಸೂಟ್ ಇಂದ 50 ಲಕ್ಷ ಅಂತಂದ್ರೆ ಇಷ್ಟು ಪರ್ಸೆಂಟೇಜ್ 20% ಈ ತರ ಒಂದು ಕೋರ್ಟ್ ಜಮಾ ಮಾಡಿಸುತ್ತೆ ಆಸ್ ಸೆಕ್ಯೂರಿಟಿ. ನಾನು ಇದು ಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ನನ್ನನ್ನ ಅಟ್ಯಾಚ್ ಈ ಪ್ರಾಪರ್ಟಿ ಅಟ್ಯಾಚ್ ಮಾಡಿಸ್ಬೇಡಿ, ನನ್ನನ್ನ ಅರೆಸ್ಟ್ ಕೂಡ ಮಾಡಬೇಡಿ. ಈ ಅಟ್ಯಾಚ್ಮೆಂಟ್ ಅಂಡ್ ಅರೆಸ್ಟ್ ನ ಹೊರಗೆ ಬರೋದಕ್ಕೆ ಆ ವ್ಯಕ್ತಿ ಸೆಕ್ಯೂರಿಟಿ ಫರ್ನಿಶ್ ಮಾಡ್ಬೇಕಾಗತ್ತೆ. ಸೊ ಈ ಸೆಕ್ಯೂರಿಟಿ ಫರ್ನಿಶ್ ಮಾಡ್ತಿದ್ದಾನೆ, ಸಫಿಶಿಯಂಟ್ ಸೆಕ್ಯೂರಿಟಿ ಅಂತ ಅಂದಾಗ ಅವನನ್ನ ಅರೆಸ್ಟ್ ಹಾಗೂ ಅಟ್ಯಾಚ್ಮೆಂಟ್ ಇಂದ ಬಿಡುಗಡೆನೂ ಕೊಡುತ್ತೆ ಕೋರ್ಟ್. ಕ್ಲಿಯರ್? ಬಿಕಾಸ್ ನಾವ್ ಅದನ್ನ ಅಟ್ಯಾಚ್ ಮಾಡಿಸ್ತಿರೋದೇ ಏನಕ್ಕೆ, ಪ್ಲೇಂಟಿಫಿಗ್ ಲಾಸ್ ಆಗತ್ತೆ ನೀವೇನಾದ್ರೂ ಹಾಳ್ ಮಾಡ್ಬಿಟ್ರೆ, ಇಲ್ಲ ಇವನ್ ದೇಶ ಬಿಟ್ಟು ಹೋದ್ರೆ ಆ ಒಂದು ಸೂಟ್ ಟ್ರಯಲ್ ಡಿಲೇ ಆಗತ್ತೆ, ಅದರಿಂದ ಜಸ್ಟಿಸ್ ಸಿಗೋ ಡಿಲೇ ಆಗತ್ತೆ. ಅಷ್ಟರಲ್ಲಿ ಈ ಕಿವಿ ಹಣ್ಣೆಲ್ಲಾನು ಹಾಳಾಗತ್ತೆ ಇರೋ ಕಡೆನೆ, ಪೆರಿಷಬಲ್ ಗೂಡ್ಸ್. ಸೊ ಈ ಎಲ್ಲಾ ಕಾರಣಕ್ಕೆ ಡಿಲೇ ಆಗೋ ಹಾಗಿಲ್ಲ ಅನ್ನೋದೆಲ್ಲ ನಮ್ಗೆ ಕಂಡೀಷನ್ಸ್. ಅಂಡ್ ಕೋರ್ಟ್ ಇದಕ್ಕೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದಾಗ ಸಫಿಶಿಯಂಟ್ ಸೆಕ್ಯೂರಿಟಿನ ಫರ್ನಿಶ್ ಮಾಡಿ ಆ ವ್ಯಕ್ತಿ ಜೈಲಿಂದ ಹೊರಗೆ ಬರಬಹುದು, ಇಲ್ಲ ಪ್ರಾಪರ್ಟಿ ಏನ್ ಅಟ್ಯಾಚ್ ಆಗಿದೆ ಅದರಿಂದ ಹೊರಗೆ ಉಳಿಬಹುದು. ಆನ್ಸರ್ ಇದಕ್ಕೆ ಈಗ ಏನಾಗತ್ತೆ, ಅವನನ್ನ ಹೊರಗೆ ಬಿಡಬಹುದು ಅನ್ನೋದು ಆನ್ಸರ್. ರೆಕಾರ್ಡ್ ದ ಸೆಕ್ಯೂರಿಟಿ ಅಂಡ್ ಕಂಟಿನ್ಯೂ ಅಟ್ಯಾಚ್ಮೆಂಟ್ ಟು ಬಿ ಕಂಟಿನ್ಯೂಡ್ ಟಿಲ್ ದ ಟ್ರಯಲ್ ಇಸ್ ಕನ್ಕ್ಲೂಡೆಡ್. ಇಲ್ಲ, once attachment is effected, security cannot be furnished. As soon as for sufficient security is furnished, court shall lift the attachment. Is the correct answer. Option D. Option D. 14. To claim the benefit under clause C, the proviso to subsection 1 of the section 60 of CPC, an agriculturalist shall prove that dash. Section 60 ಏನು? ಎಂತ ಪ್ರಾಪರ್ಟಿನ ಜಪ್ತಿ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ. ಯಾವ ರೀತಿ ಪ್ರಾಪರ್ಟಿ ಅಟ್ಯಾಚ್ ಮಾಡಬಹುದು. ಸೊ ಇದರಲ್ಲಿ ನಮಗೊಂದು ಪ್ರಾಪರ್ ಪೂರ್ತಿ ಲಿಸ್ಟ್ ಇದೆ. ಪೆನ್ಷನ್, ಸ್ಯಾಲರಿ ಇದನ್ನ ಎಲ್ಲ ಅಟ್ಯಾಚ್ ಮಾಡಕ್ ಆಗೋದಿಲ್ಲ. ಅಗ್ರಿಕಲ್ಚರಲ್ ಅಂತ ಅಂದಾಗ ಅಗ್ರಿಕಲ್ಚರ್ ನ
ಏನು ಇದು ಟೂಲ್ಸ್ ಇರುತ್ತೆ ಅದನ್ನ ಅಟ್ಯಾಚ್ ಮಾಡೋ ಹಾಗಿಲ್ಲ. ಅಂಡ್ ಅಗ್ರಿಕಲ್ಚರ್ ಅಂತ ಬಂದಾಗ ಅಗ್ರಿಕಲ್ಚರ್ ಆ ವ್ಯಕ್ತಿ ಫಾರ್ಮರ್ ಅದೇ ಮನೆಯಲ್ಲಿ ವಾಸವಾಗಿದ್ದಾನೆ ಅಂತಂದ್ರೆ ಆ ಮನೆನ ನೀವು ಅಟ್ಯಾಚ್ ಮಾಡೋ ಹಾಗಿಲ್ಲ. ಈ ತರ ಪೂರ್ತಿ ಲಿಸ್ಟ್ ಇದೆ, ದೊಡ್ಡ ಲಿಸ್ಟ್ ಇದೆ. ಸೊ ಆ ಲಿಸ್ಟ್ ಇಂದ ನಿಮ್ಗೆ ಪ್ರಶ್ನೆ ಕೇಳಿದ್ದಾರೆ. ಜನರಲಿ ಸಿನ್ಸ್ ಕರ್ನಾಟಕದಲ್ಲಿ ಕೇಳೋದಿಲ್ಲ, ಸೊ ನಾವ್ ಈ ಲಿಸ್ಟ್ ಅನ್ನ ನೋಡೋದು ಇಲ್ಲ. ಬಟ್ ಈ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸೊ ಹಾಗಾಗಿ ಒಂದ್ಸತಿ ನಾವು ಈ ಲಿಸ್ಟ್ ಅನ್ನ ನೋಡ್ಕೋಬೇಕಾಗುತ್ತೆ. To claim the benefit under clause C of proviso to section 1 of 60 ಅಂತಂದ್ರೆ ಏನನ್ನ ಅಟ್ಯಾಚ್ ಮಾಡಬಹುದು ಮಾಡಬಾರ್ದು ಅನ್ನೋದು. ಅಗ್ರಿಕಲ್ಚರಿಸ್ಟ್ ಶಾಲ್ ಪ್ರೂವ್ ದಟ್ ಅವನನ್ನ ಅಟ್ಯಾಚ್ ಮಾಡಬಾರ್ದು ಅನ್ನೋದಕ್ಕೆ ಅವ್ನಿಗೆ ಪ್ರೂವ್ ಮಾಡ್ಬೇಕು ದಟ್ ಅವನ ಮನೆಯಲ್ಲಿ ವಾಸವಾಗಿದ್ದ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. He is an agriculturalist occupation of the building in question. He is an agriculturalist in occupation of the building in question and it is his only place of abode. Yes, ಅದು ಒಂದೇ ಅವನ ಹತ್ರ ಮನೆ ಇರೋದು, ಅವನು ಅಗ್ರಿಕಲ್ಚರಲ್ ಆಕ್ಯುಪೇಷನ್ ಅಲ್ಲಿ ಇರೋದು ಅಂಡ್ ಇದೊಂದೇ ಮನೆ ಅವನಿಗಿರೋದು. He is agriculturalist in occupation of the building in the question and he is depending for his livelihood on his agriculture. He is agriculturalist under the judgment letter. ಅಲ್ಲ, ಆನ್ಸರ್ ನಮಗೆ ಸಿ ಎಲ್ಲ ಒಂದೇ ರೀತಿ ಇದೆ, ಬರೀ ಎಕ್ಸ್ಟೆನ್ಷನ್ಸ್ ಇನ್ನು ಹಾಕಿದ್ದಾರೆ. ಸಿ ಇಲ್ಲಿ ಆಪ್ಟ್ ಆಗುತ್ತೆ ಆನ್ಸರ್, ಯಾಕಂದ್ರೆ ನಾವ್ ಇಲ್ಲಿ ಹೇಳ್ತಿರೋದು ಅದು ಒಂದೇ ಅವನಿಗೆ ಲೈವ್ಲಿಹುಡ್ ಗೆ ಡಿಪೆಂಡ್ ಆಗಿರೋದೇ ಅವನ ಅಗ್ರಿಕಲ್ಚರ್ ಮೇಲೆ. ಸೊ ಹಾಗಾಗಿ ಅದನ್ನ ಆ ಮನೇನಾಗ್ಲಿ ಅವನ ಟೂಲ್ಸ್ ನಾಗ್ಲಿ ಏನನ್ನೂ ಜಪ್ತಿ ಮಾಡೋದಿಕ್ ಆಗೋದಿಲ್ಲ, ಅಟ್ಯಾಚ್ ಮಾಡೋದಿಕ್ ಆಗೋದಿಲ್ಲ. ವಾಟ್ ಪ್ರಾಪರ್ಟಿ ಕ್ಯಾನ್ ಬಿ ಅಟ್ಯಾಚ್ ಸೆಕ್ಷನ್ 60 ಇದ್ರಲ್ಲಿ ನಾವು ಡಿಸ್ಕಸ್ ಮಾಡಿವಿ. ಪೆನ್ಷನ್, ಕೆಲವೊಂದು ಬಾಂಡ್, ಸೆಕ್ಯೂರಿಟಿ ಫಂಡ್ಸ್ ಇದನ್ನೇನು ಅಟ್ಯಾಚ್ ಮಾಡೋದಿಕ್ ಆಗೋದಿಲ್ಲ. 15. A trespassed upon the land of B and cut down a tree. B sue A for decree of injunction against the trespass. Civil judge dismissed the suit holding that although A cut down the tree, apprehension of B about the possible trespass by A was unfounded. Okay, injunction suit file ಮಾಡ್ತಾನೆ and injunction suit na court dismiss ಮಾಡಿದೆ. B subsequently filed a suit for damages. Okay, ಯಾವ ಸೆಕ್ಷನ್ ಬರುತ್ತೆ subsequently filing for damages? ಇದು ನಾವು ಕ್ಲಾಸ್ ಅಲ್ಲಿ ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದೀವಿ. ಇಂಜಂಕ್ಷನ್ ಸೂಟ್ ನ Section 40 of Special Relief Act. Yes, correct. Subsequently filed a suit for damages on account of cutting down the tree. Is the suit maintainable? ಇಲ್ಲ, ಸೂಟ್ ಮೇಂಟೈನ್ ಆಗೋದಿಲ್ಲ. ಯಾಕಂತಂದ್ರೆ ಸೂಟ್ ಸೆಕ್ಷನ್ 40 ಪ್ರಕಾರ ಬಾರ್ ಆಗುತ್ತೆ. ಸೆಕ್ಷನ್ 40 ಆನ್ಸರ್ ಇದಕ್ಕೆ ಡಿ ಆಗಬೇಕು. ನಾಟ್ ಮೇಂಟೈನಬಲ್ ಡ್ಯೂ ಟು ಬಾರ್ ಆಫ್ ಸೆಕ್ಷನ್ 40 ಆಫ್ SRA. ನಾಟ್ ಮೇಂಟೈನಬಲ್. ಯಾಕೆ ನಾಟ್ ಮೇಂಟೈನಬಲ್ ಅಂತಂದ್ರೆ ನಾವು ಸೆಕ್ಷನ್ 40 ಅಲ್ಲಿ ಹೇಳಿದೀವಿ ಕ್ಲಿಯರ್ ಆಗಿ, ನೀವು ಇಂಜಂಕ್ಷನ್ ನ ಕೇಳ್ಬೇಕು ಅಂತಂದಾಗ SRA ಸೆಕ್ಷನ್ 40 ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ನೀವು ಇಂಜಂಕ್ಷನ್ ಕೇಳುವಾಗ ಅದರ ಜೊತೆಗೆ ಅಡಿಷನಲಿ ಸಬ್ಸ್ಟಾನ್ಷಿಯಲಿ ಅಡಿಷನಲಿ ನೀವು ಇದರಲ್ಲಿ ರಿಲೀಫ್ ಆಗಿ ಕಾಂಪನ್ಸೇಷನ್ ಡ್ಯಾಮೇಜಸ್ ನ ಕೇಳಬಹುದು. ಯಾಕಂದ್ರೆ ಡ್ಯಾಮೇಜಸ್ ಕೇಳೋದಿಕ್ಕೆ ಮತ್ತೆ ಹೊಸ ಫೈಲ್ ಮಾಡ್ತೀನಿ ಅಂದ್ರೆ ಅದನ್ನ ನಾವು ಬಾರ್ ಮಾಡ್ತೀವಿ. ನೀವ್ ಆತರ ಹೊಸ ಸೂಟ್ ಡ್ಯಾಮೇಜಸ್ ಗೆ ಅಂತ ಕೇಳಕ್ ಆಗೋದಿಲ್ಲ. ಅಂದ್ರೆ ಈಗ ನಾನು ಇಂಜಂಕ್ಷನ್ ಫೈಲ್ ಮಾಡಿದೆ, ಆಯ್ತಾ, ಇಂಜಂಕ್ಷನ್ ಸೂಟ್ ಡಿಸ್ಮಿಸ್ ಆಯ್ತು ಅಂತಂದಾಗ ನಾನೇನ್ ಮಾಡ್ತಾ ಇದ್ದೀನಿ, ಹೌದಾ ಸರಿ, ಮತ್ತೆ ಅದೇ ಕೋರ್ಟಿಗೆ ಓಕೆ ಇಂಜಂಕ್ಷನ್ ಡಿಸ್ಮಿಸ್ ಮಾಡಿದೀನಿ, ನನಗೆ ಅಟ್ಲೀಸ್ಟ್ ಡ್ಯಾಮೇಜಸ್ ಆದ್ರೂ ಕೊಡಿ ಅಂತ ನಾನು ಸಬ್ಸಿಕ್ವೆಂಟ್ ಸೂಟ್ ಫೈಲ್ ಮಾಡ್ತಿದ್ದೀನಿ. ಇದನ್ನ ಕೋರ್ಟ್ ಅಲೌ ಮಾಡೋದಿಲ್ಲ. ಯಾಕಂದ್ರೆ ಕೋರ್ಟ್ ನಿಮ್ ಹತ್ರ ಸಫಿಶಿಯಂಟ್ ಟೈಮ್ ಕೂಡ ಕೊಡ್ತಿದೆ. ಸರಿಯಾದಂತ ರಿಲೀಫ್ ಕೇಳಿಲ್ಲ, ರಿಲೀಫ್ ಅಲ್ಲಿ ನೀವು ಡ್ಯಾಮೇಜಸ್ ನ ಕೇಳಬಹುದು, ಅಮೆಂಡ್ ಮಾಡ್ಕೋಬಹುದು ನಿಮ್ಮ ಸೂಟ್ ನ ಅಂತ ಎಲ್ಲಾ ರೀತಿ ನಿಮಗೆ ಚಾನ್ಸ್ ಕೊಟ್ಟಿದ್ದೀವಿ. ಕಾಂಪನ್ಸೇಷನ್ ಕೇಳಿ, ಇಂಜಂಕ್ಷನ್ ಜೊತೆಗೇನೆ ಕಾಂಪನ್ಸೇಷನ್ ಕೇಳಿ. ಕಾಂಪನ್ಸೇಷನ್ ಕೇಳಿದ್ರೆ ಅಂದ ತಕ್ಷಣ ಇಂಜಂಕ್ಷನ್ ಕೊಡಲ್ಲ ಅಂತಾನೂ ಅಲ್ಲ, ಪ್ರಿಜುಡಿಸ್ ಕ್ರಿಯೇಟ್ ಮಾಡೋದಿಲ್ಲ. ಇಂಜಂಕ್ಷನ್ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಗೆ ಕಾಂಪನ್ಸೇಷನ್ ಸಿಕ್ಕೇ ಸಿಗತ್ತೆ. ಒಂದೇ ಸೂಟ್ ಅಲ್ಲೇ ಕೇಳ್ಬೇಕು. ನೋ ನ್ಯೂ ಸೂಟ್ ಕ್ಯಾನ್ ಬಿ ಫೈಲ್ಡ್. ಇದೆಲ್ಲ ಸೆಕ್ಷನ್ 40 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆನ್ಸರ್ ಸ್ಪೆಸಿಫಿಕ್ ಮತ್ತೆ ಹೊಸ ಸೂಟ್ ಇಸ್ ನಾಟ್ ಮೇಂಟೈನಬಲ್. 40 clause 3 ರೀಸೆಂಟ್ SRA ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿರುವಂತದ್ದು. ಓಕೆ, ರಿಮೈನಿಂಗ್ ಕ್ವೆಶ್ಚನ್ಸ್ ವಿಲ್ ಡಿಸ್ಕಸ್ ಟುಮಾರೋ ಇನ್ ದ ನೆಕ್ಸ್ಟ್ ಕ್ಲಾಸ್. ಇಲ್ಲಿ ತನಕ ಅರ್ಥ ಆಯ್ತಾ? Yes, ma'am. Yes, ma'am. Yes, ma'am. Okay. Thank you.
I'll see you guys in the evening. NI Act ನ ಇವತ್ತು ನಮ್ಮ